ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ 2026ರ ಅಂಚಿನಲ್ಲಿ ನಾವಿದ್ದೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಿಮಗೆ ಸಾಲ್ವ್ ಮಾಡಿಸ್ತಾ ಹೋಗ್ತೇವೆ. ಸೊ ಇವತ್ತು ನಾನು HSTR ಏನು ಹೈಸ್ಕೂಲ್ ಟೀಚರ್ಸ್ ಅಂತ ಕರಿತೇವೆ, ಅದರ 2015ರ ನೇಮಕಾತಿಯ ಒಂದು ಪ್ರೀವಿಯಸ್ ಇಯರ್ ಕ್ವಶನ್, ಅದರಲ್ಲೂ ಕೂಡ ಪ್ರಮುಖವಾಗಿ ಕಂಪ್ಯೂಟರ್ ಪ್ರಬುದ್ಧತೆ ಅಥವಾ ಏನು ಕಂಪ್ಯೂಟರ್ ಲಿಟ್ರಸಿ ಅಂತ ನಿಮಗೆ ಏನಿರುತ್ತೆ, ಸೊ ಅದರ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಮಗೆ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಸ್ತಾ ಹೋಗ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ನೀವು ನೋಡ್ಬೋದು ಇತ್ತೀಚೆಗೆ ಆದಂತಹ TETಯಲ್ಲಿ ದಾಖಲೆಯ ಒಂದು 97,383 ಅಭ್ಯರ್ಥಿಗಳು ಅರ್ಹತೆಯನ್ನ ಪಡೆದಿದ್ದಾರೆ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ, ಸೊ TET ಆದ್ಮೇಲೆ ಏನ್ ಸರ್ ಅಂತ. ಸೊ ನಾನು ನಿಮಗೆ ಒಂದು ಬ್ರೀಫ್ ಆಗಿ ಐಡಿಯಾ ಕೊಡ್ತೀನಿ, ಎಷ್ಟು ವೇಕೆನ್ಸೀಸ್ ಇದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ, ಹಾಗೆ ನೀವು ಯಾಕೆ ಈ ಒಂದು ಪರ್ಟಿಕ್ಯುಲರ್ ನೋಟಿಫಿಕೇಶನ್ ನಿಮಗೆ ಗೋಲ್ಡನ್ ಆಪರ್ಚುನಿಟಿ ಅಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಸ್ನೇಹಿತರೆ, ರಾಜ್ಯದಲ್ಲಿ ಒಟ್ಟಾರು 41,905 ಪ್ರಾಥಮಿಕ ಶಾಲೆ ಇದೆ. ಸೊ ಪ್ರಾಥಮಿಕ ಶಾಲೆ ಅಂದ್ರೆ ಏನು? ಸೊ ಏನು ಪ್ರೈಮರಿ ಸ್ಕೂಲ್ ಅಂತ ಏನ್ ಕರಿತೀವಲ್ವಾ, ಸೊ ಅದು 1ರಿಂದ 5ನೇ ತರಗತಿ, ಪ್ರೈಮರಿ ಸ್ಕೂಲು 1ರಿಂದ 5ನೇ ತರಗತಿಯನ್ನ ಪ್ರಾಥಮಿಕ ಶಾಲೆ ಅಂತ ಕರಿತೀವಿ. ಒಟ್ಟಾರೆ 41,905 ಶಾಲೆಗಳಿದಾವಂತೆ. ಹಾಗೆ 4,871 ಪ್ರೌಢ ಶಾಲೆ ಇದೆ. ಇದು ನನ್ನ ಸರ್ಕಾರಿ ಶಾಲೆ ಬಗ್ಗೆ ಮಾತ್ರ ಮಾತಾಡ್ತಾ ಇರುವಂತದ್ದು. ಸೊ ನೋಡಿ, ಪ್ರೌಢ ಶಾಲೆ ಅಂತಂದ್ರೆ ಹೈಸ್ಕೂಲ್ ಅಂತ ಕರಿತೀವಿ. ಸೊ ಎಷ್ಟಿದೆ? 4,871. ಒಟ್ಟಾರೆ 46,776 ಶಾಲೆಗಳಲ್ಲಿ ಏನೇನು ಹುದ್ದೆಗಳು ಮಂಜೂರಾಗಿತ್ತು ಅದರಲ್ಲಿ ಒಟ್ಟಾರೆ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡೋದಾದ್ರೆ, ಪ್ರಾಥಮಿಕ ಹಂತದಲ್ಲಿ 49,729 ಹುದ್ದೆಗಳು ಖಾಲಿ ಇವೆ. ಹಾಗೆ ಪ್ರೌಢಶಾಲೆ ಮಟ್ಟದಲ್ಲಿ 11,796 ಹುದ್ದೆಗಳು ಖಾಲಿ ಇದಾವೆ. ಸೊ ಸ್ನೇಹಿತರೆ, ನಾನು ನಿಮಗೆ ಅಧಿಕೃತ ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನೋಡಿ, ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸಾಧ್ಯವಾಗದ ಕಾರಣ ಅತಿಥಿ ಶಿಕ್ಷಕರು ಕೂಡ 43,000 ಜನ ವರ್ಕ್ ಮಾಡ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಎಷ್ಟು ವೇಕೆನ್ಸೀಸ್ ಇದೆ ಗೊತ್ತಾ? ನೋಡಿ, ಹೊರತಾಗಿಯೂ ಸುಮಾರು 19,000 ಹುದ್ದೆಗಳು ಖಾಲಿ ಇದೆ. ಸೊ ಸ್ನೇಹಿತರೆ, ನಾನು ಯಾಕೆ ನಿಮಗೆ ಡೇಟಾ ತೋರಿಸ್ತಾ ಇದ್ದೀನಿ, ಸ್ಟಾಟಿಸ್ಟಿಕ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಸ್ನೇಹಿತರೆ ಅತಿಥಿ ಉಪನ್ಯಾಸಕರು ಇದ್ರೂ ಕೂಡ ಎಷ್ಟು ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂದ್ರೆ 19,000 ಹುದ್ದೆಗಳು ಖಾಲಿ ಇದೆ. ಇದು ಯಾಕೆ ನಿಮಗೆ ಗೋಲ್ಡನ್ ಆಪರ್ಚುನಿಟಿ ಅಂತಂದ್ರೆ ಸ್ನೇಹಿತರೆ, ನೋಡಿ ಯಾವಾಗ ನೇಮಕಾತಿ ಆಗಿದೆ ಅಂತ ನಾನು ಕೂಡ ಒಂದು ಡೇಟಾ ಇದೆ. ಪ್ರಾಥಮಿಕ ಶಾಲೆಗೆ 1ರಿಂದ 5ನೇ ತರಗತಿ ಶಾಲೆಗೆ 2015ರಲ್ಲಿ 1,929 ವೇಕೆನ್ಸೀಸ್ ಅನ್ನ ಕರೆದಿದ್ರಂತೆ. ಹಿರಿಯ ಪ್ರಾಥಮಿಕ ಶಾಲೆ ಏನು ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ ಅಂತ ಕರಿತೀವಿ, GPT ಅಂತ ಕರಿತೀವಲ್ವಾ, 6ರಿಂದ 8ನೇ ತರಗತಿ ಅವರಿಗೆ 2015ರಲ್ಲೊಂದು, 2018ರಲ್ಲೊಂದು, ಹಾಗೆ 2021ರ ನೇಮಕಾತಿ 23ರಲ್ಲಿ ಏನು ಕಂಪ್ಲೀಟ್ ಆಯ್ತು. ಸೊ ಅದೊಂದು ನೋಟಿಫಿಕೇಶನ್ ಅಂತ ನೀವು ನೋಡ್ಕೋಬಹುದು. ಇನ್ನು ಪ್ರೌಢ ಶಾಲೆಗೆ ಹೈಸ್ಕೂಲ್ ಮಟ್ಟ HSTR ಅಂತ ಏನ್ ಕರಿತೀರಲ್ವಾ, ಸೊ ಅದು 2015ರಲ್ಲಿ ಕೊನೆಯ ಪೇಪರ್ ಆಗಿತ್ತು. ಸೊ ಈಗ ಇವೆಲ್ಲವನ್ನೂ ಕೂಡ ಕರಿತೀವಿ. ಸುಮಾರು 28,000 ಹುದ್ದೆಗಳ ನೇಮಕ ಇನ್ನೇನು ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಮಾನ್ಯ ಶಿಕ್ಷಣ ಸಚಿವರು ಆಗಾಗ ಹೇಳ್ತಿರ್ತಾರೆ. ಸೊ ಈ ವರ್ಷ ಯಾರ್ಯಾರು ಇದಕ್ಕೆ ಫೋಕಸ್ ಮಾಡಿ ಓದ್ತೀರಾ, ಸೊ ನಿಮ್ಮ ಲೈಫ್ ಒಂದು ಗೋಲ್ಡನ್ ಆಪರ್ಚುನಿಟಿ ಇರುತ್ತೆ ಸ್ನೇಹಿತರೆ. ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಲಿಕ್ಕೆ, GPT ಆಗ್ಲಿಕ್ಕೆ, ಅಥವಾ ಹೈಸ್ಕೂಲ್ ಟೀಚರ್ ಆಗ್ಲಿಕ್ಕೆ, ಇದನ್ನ ಹೊರತುಪಡಿಸಿ ಕೂಡ ನೀವೇನಾದ್ರೂ ಕಂಟಿನ್ಯೂಸ್ ಆಗಿ ಈ ಒಂದು ಪ್ರಿಪರೇಷನ್ ಅನ್ನ ಇಟ್ಕೊಂಡ್ರಿ ಅಂತ ಹೇಳಿದ್ರೆ, ನಿಮ್ಗೆ PU ಲೆಕ್ಚರ್ಸ್ ಆಗಿರ್ಬೋದು ಅಥವಾ ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಯಾರ್ಯಾರು B.Ed ಪದವೀಧರರಿದ್ದೀರಾ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಸ್ನೇಹಿತರೆ. ಸೊ ಇದನ್ನ ನಿಮಗೆ ಮನದಟ್ಟು ಮಾಡ್ತಾ, ಸೊ ನಾನು ನಿಮಗೆ ಹೈಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಸುಮಾರು ಟಾಪಿಕ್ಸ್ ಇರುತ್ತೆ. GK ಆಗಿರ್ಬೋದು, ಕಂಪ್ಯೂಟರ್ ಲಿಟ್ರಸಿ ಆಗಿರ್ಬೋದು, ಮೆಂಟಲ್ ಅಬಿಲಿಟಿ ಆಗಿರ್ಬೋದು. ಸೊ ಎಲ್ಲವನ್ನ ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲಾದ್ರೂ ವಿಡಿಯೋ ಮತ್ತೆ ನಿಮಗೆ ಪ್ಯಾಟರ್ನ್ ಹೇಗಿರುತ್ತೆ ಸರ್, ಯಾವ ಪುಸ್ತಕ ಓದಬೇಕು, ಪ್ರತಿಯೊಂದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ 2015ರ ಏನು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಏನು 9ರಿಂದ 10ನೇ ತರಗತಿ ಹೈಸ್ಕೂಲ್ ಏನಿದೆ ಅಲ್ವಾ, ಸೊ ಆ ಹೈಸ್ಕೂಲ್ ನ ಟೀಚರ್ಸ್ ಗೆ ರಿಕ್ರೂಟ್ಮೆಂಟ್ ಆದಂತದಲ್ಲಿ 3 ಪೇಪರ್ ಇರುತ್ತೆ ಸ್ನೇಹಿತರೆ. ಒಂದು GK ಪೇಪರ್ ಆಗಿರ್ಬೋದು, ಇನ್ನೊಂದು ಅದನ್ನ ಹೊರತುಪಡಿಸಿ ನಿಮ್ಮ ಒಂದು ಸಬ್ಜೆಕ್ಟ್ ಮೆಥಡ್ ಅಂತ ಏನ್ ಕರಿತೀರಾ ಅಲ್ವಾ, ಸೊ PM ಮೆಥಡ್ ಅವ್ರು ಇರ್ತೀರಾ, CB ಮೆಥಡ್ ನೋರ್ ಇರ್ತೀರಾ, ಸೋಷಿಯಲ್ ಸೈನ್ಸ್ ಮೆಥಡ್ ನೋರ್ ಇರ್ತೀರಾ, ಅವರೆಲ್ಲರಿಗೂ ಕೂಡ ಬರುವಂತಹ ಒಂದು GK ಪೇಪರ್ ಇರುತ್ತೆ. ಆ GK ಪೇಪರ್ ನಲ್ಲಿ ಕೇವಲ GK ಮಾತ್ರ ಇರೋದಿಲ್ಲ, ಕಂಪ್ಯೂಟರ್ ಲಿಟ್ರಸಿ ಕೂಡ ಇರುತ್ತೆ. ಸೊ ಆ ಕಂಪ್ಯೂಟರ್ ಲಿಟ್ರಸಿ ಕ್ವಶನ್ಸ್ ಅನ್ನ ನಾನು ನೇರವಾಗಿ ಆ ಪ್ರಶ್ನೆ ಪತ್ರಿಕೆಯಿಂದನೇ ನಿಮಗೆ ಸಾಲ್ವ್ ಮಾಡಿಸ್ತಾ ಹೋಗ್ತೇನೆ. ಸೊ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ನಾನು ನಿಮಗೆ ಒಂದು ಅನಾಲಿಸಿಸ್ ಕೊಟ್ಟಿದ್ದೀನಿ. ಸೊ ಈ ತರ ನಾನು ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಅನಾಲಿಸಿಸ್ ಅನ್ನು ಕೂಡ ನಿಮಗೆ ತೋರಿಸಬಲ್ಲೆ. ಸೊ ಈ ಒಂದು 2015ರ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ಅಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ಗೆ ಸಂಬಂಧಪಟ್ಟಂಗೆ 4 ಪ್ರಶ್ನೆಯನ್ನ ಕೇಳಿದ್ರು.
ಟೈಪ್ಸ್ ಆಫ್ ಕಂಪ್ಯೂಟರ್ಗೆ 2 ಪ್ರಶ್ನೆಯನ್ನ ಕೇಳಿದ್ರು. ಕಂಪ್ಯೂಟರ್ ಹಾರ್ಡ್ವೇರ್ ಇನ್ಪುಟ್ ಡಿವೈಸಸ್ ಔಟ್ಪುಟ್ ಡಿವೈಸಸ್ಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆ, ಡೇಟಾ ರೆಪ್ರೆಸೆಂಟೇಷನ್ಗೆ 1, ನುಡಿ ಬಗ್ಗೆ 1 ಪ್ರಶ್ನೆಯನ್ನ ಕೇಳಿದ್ರು. ಸೊ ಇದು 2015 ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಸೊ ಯಾವ ತರ ಟಾಪಿಕ್ಸ್ ನಲ್ಲಿ ಕೇಳಿದ್ದಾರೆ, ಸೊ ನೀವು ಮುಂದಿನ ಪರೀಕ್ಷೆಯನ್ನು ಬರೀತಾ ಯಾವುದ್ರ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಸುಮಾರು ಜನ ಹೇಳ್ತಾರೆ ಅದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಅಂತ. ಸ್ನೇಹಿತರೆ, ಸಿಲೆಬಸ್ ಅಲ್ಲಿ ಇರೋದೆಲ್ಲ ಇಂಪಾರ್ಟೆಂಟ್, ಬಟ್ ನಾವು ಯಾವ್ದನ್ನ ಫೋಕಸ್ ಮಾಡಿ ಓದ್ಬೇಕಂದ್ರೆ ಹೆಚ್ಚು ಪ್ರಶ್ನೆ ಯಾವ ಟಾಪಿಕ್ ಮೇಲೆ ಆಗ್ತಾ ಇದೆ ಅನ್ನೋದನ್ನ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದರಿಂದ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ ಹೆಚ್ಚುವರಿ ಓದ್ಕೊಂಡು ಹೋದ್ರೆ ನಮಗೆ ಅಡ್ವಾಂಟೇಜ್. ಸೊ ಈಗ ಒಂದೊಂದೇ ಪ್ರಶ್ನೆನ ಸಾಲ್ವ್ ಮಾಡೋಣ. ನೀವು ಕೂಡ ನನ್ನ ಜೊತೆಗೆ ಸಾಲ್ವ್ ಮಾಡ್ತಾ ಬನ್ನಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ನ ತಿಳಿಸ್ತಾ ಹೋಗಿ. ಸೊ ಸ್ನೇಹಿತರೆ, ಮೊಟ್ಟ ಮೊದಲಾಗಿ ಒಂದು ಕ್ವಶನ್ ನೋಡೋಣ. ಸೊ ಫಸ್ಟ್ ಡಿಜಿಟಲ್ ಕಂಪ್ಯೂಟರ್ ಬಿಲ್ಟ್ ವಿತ್ ಐಸಿ ಚಿಪ್ಸ್ ವಾಸ್ ನೋನ್ ಆಸ್. ಐಸಿ ಚಿಪ್ಸ್ ನೊಂದಿಗೆ ಮೊದಲು ನಿರ್ಮಿಸಲಾದ ಡಿಜಿಟಲ್ ಕಂಪ್ಯೂಟರ್ ನ ಹೆಸರು. ಸ್ನೇಹಿತರೆ, ನೀವೇನಾದ್ರೂ ಹಿಸ್ಟ್ರಿ ಅಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ನ ನಮ್ಮ ಒಂದು ಚಾಪ್ಟರ್ ನ ನೀವು ಓದ್ಬಿಟ್ಟಿದ್ರೆ ಈ ತರ 1000 ಕ್ವಶನ್ ಕೇಳಿದ್ರು ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ನೋಡಿ, ಇಲ್ಲಿ IBM 7090, Apple I, IBM Systems 360, VAX 10 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸರ್ ಏನ್ ಸರ್ ಇದು ಏನ್ ಅಂತ ಕೇಳ್ತಿದ್ದಾರೆ ಅಂತಂದ್ರೆ, ನೋಡಿ ಕಂಪ್ಯೂಟರ್ ಹುಟ್ಟಿದೆ ಒಂದು ರೋಚಕ ಕಥೆ ಸ್ನೇಹಿತರೆ. ಸೊ ನಾನು ನಿಮಗೆ ಆ ಕಂಪ್ಯೂಟರ್ ಜನರೇಷನ್ಸ್ ಅನ್ನ ನಾನು ನಿಮಗೆ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೋಡಿ, ಕಂಪ್ಯೂಟರ್ ಜನರೇಷನ್ ತುಂಬಾ ಒಂದು ಪೀಳಿಗೆ ಅಂತ ಏನ್ ಕರಿತೀವಲ್ಲ, ಒಂದರಿಂದ ಒಂದು ಅತ್ಯಂತ ರೋಚಕ ಮಾದರಿಯಲ್ಲಿ ಕಂಪ್ಯೂಟರ್ ಅನ್ನ ಕಂಡುಹಿಡಿತಾರೆ. ಸೊ ಮೊದಲನೇದಾಗಿ 0 ಜನರೇಷನ್ ಅಂತ ಇರುತ್ತೆ. ಸೊ 0 ಜನರೇಷನ್ ಅಲ್ಲಿ ಮೆಕ್ಯಾನಿಕಲ್ ಗೇರ್ ಗಳನ್ನ ಬಳಸ್ಬಿಟ್ಟು ಕಂಪ್ಯೂಟರ್ ಅನ್ನ ಮಾಡಲಾಗ್ತಾ ಇರುತ್ತೆ. ಕಂಪ್ಯೂಟರ್ ಅನ್ನ ಕೇವಲ ಲೆಕ್ಕ ಮಾಡ್ಲಿಕ್ಕಷ್ಟೇ, ಏನು ನಾರ್ಮಲ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಇತ್ತಲ್ವಾ, ಸೊ ಅದನ್ನ ಮಾಡ್ಲಿಕ್ಕೆ ಮಾತ್ರ ಬಳಸ್ತಾ ಇದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಲೊಗ್ಯಾರಿದಮ್ಸ್ ಅನ್ನ ಕಂಡುಹಿಡಿದ ನೇಪಿಯರ್ ಆಗಿರ್ಬೋದು, ಅಥವಾ ಲೈಬ್ನಿಟ್ಸ್ ಅವರು ಶಿಫ್ಟ್ ಮೆಕ್ಯಾನಿಸಮ್ ಏನ್ ಕ್ಯಾರಿ ಮೆಕ್ಯಾನಿಸಮ್ ಅನ್ನ ಕಂಡುಹಿಡಿತಾರೆ, ಅಥವಾ ಜಾಕ್ವರ್ಡ್ ಅವರು ಏನು ತಮ್ಮ ಕೈ ಮಗ್ಗದಲ್ಲಿ 0s and 1s ಗೆ ಹೋಲುವಂತಹ ಒಂದು ಪಂಚ್ ಕಾರ್ಡ್ಸ್ ಅನ್ನ ಕಂಡುಹಿಡಿತಾರೆ. ಸೊ ಅದೆಲ್ಲವನ್ನ ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಜಾರ್ಜ್ ಬೂಲಿಯನ್ ಆಲ್ಜಿಬ್ರಾ ಕಂಡುಹಿಡಿತಾರೆ. ಸೊ ಇದೆಲ್ಲ ಅದು ಫಸ್ಟ್ ಜನರೇಷನ್ ಅಲ್ಲಾದ್ರೆ, 0 ಜನರೇಷನ್ ಅಲ್ಲಾದ್ರೆ ಮೊಟ್ಟ ಮೊದಲ ಜನರೇಷನ್ ನಲ್ಲಿ ಒಂದು ವ್ಯಾಕ್ಯೂಮ್ ಟ್ಯೂಬ್ ಬಲ್ಬ್, ಹೌದು ಸ್ನೇಹಿತರೆ, ಬಲ್ಬ್ ಅನ್ನ ಬಳಸಿಕೊಂಡು ಕಂಪ್ಯೂಟರ್ ಅನ್ನ ಕಂಡುಹಿಡಿತಾರೆ. ಸೊ ಆ ಬಲ್ಬ್ ಪ್ರೊಸೆಸರ್ ರೀತಿ ವರ್ಕ್ ಮಾಡುತ್ತೆ, ಅದೊಂದು ಸ್ವಿಚ್ ರೀತಿ. ಸೊ ಏನಂತಂದ್ರೆ, ಹೇಗೆ ನಾವು ಎಲೆಕ್ಟ್ರಾನ್ಸ್ ಅನ್ನ ಒಂದು ಕ್ಯಾಥೋಡ್ ಅನ್ನ ಇಟ್ಬಿಟ್ಟು ಅಥವಾ ಒಂದೇನು ಎಲೆಕ್ಟ್ರೋಡ್ ಅನ್ನ ಇಟ್ಬಿಟ್ಟು ನಾವು ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ಏನ್ ಕಂಡುಹಿಡಿತಾರೆ. ಸೊ ಆ ಒಂದು ಬಲ್ಬ್ ಅನ್ನ ಬಳಸ್ಕೊಂಡೆ ಕಂಪ್ಯೂಟರ್ ನಲ್ಲಿ ಸ್ವಿಚ್ ರೀತಿಯಲ್ಲಿ ಅಂದ್ರೆ ಪ್ರೊಸೆಸರ್ ರೀತಿಯಲ್ಲಿ ಬಳಸ್ತಾ ಹೋಗ್ತಾರೆ ಮೊದಲನೇ ಜನರೇಷನ್ ಅಲ್ಲಿ. ನಂತರ ಒಂದು ಅತ್ಯದ್ಭುತ ಒಂದು ವಿಷಯ ಬರುತ್ತೆ ಸ್ನೇಹಿತರೆ, 2ನೇ ಜನರೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ವಸ್ತುವನ್ನ ಕಂಡುಹಿಡಿತಾರೆ. ಆ ವಸ್ತು ಯಾವುದು ಅಂದ್ರೆ ಸೆಮಿ ಕಂಡಕ್ಟರ್. ಸೊ ಸೆಮಿ ಕಂಡಕ್ಟರ್ ಅಂದ್ರೆ ಏನು ಅಂದ್ರೆ, ಸೊ ಈ ಕಡೆ ಅದು ಕಂಡಕ್ಟರು ಅಲ್ಲ, ಅದು ಈ ಕಡೆ ಇನ್ಸುಲೇಟರು ಅಲ್ಲ, ಅದು ಸೆಮಿ ಕಂಡಕ್ಟರ್. ಸೊ ಎಂತ ಅದ್ಭುತ ವಿಷಯ ಅಂದ್ರೆ ಸ್ನೇಹಿತರೆ, ಏನು ಆ ಬಲ್ಬ್ ಮಾಡ್ತಾ ಇತ್ತಲ್ವಾ ಸ್ನೇಹಿತರೆ, ಆ ಬಲ್ಬ್ ಮಾಡ್ತಿರೋಂತ ಕೆಲಸವನ್ನ ಈ ಸೆಮಿ ಕಂಡಕ್ಟರ್ ಮಾಡ್ತಾ ಇತ್ತು. ಸೊ ಹಾಗಾಗಿ ಒಂದು ಮೊದಲನೇ ಕಂಪ್ಯೂಟರ್ ಒಂದು ರೂಮ್ ಗಾತ್ರದಲ್ಲಿ 18,000 ಲೈಟ್ ಬಲ್ಬ್ ಅನ್ನ ಬಳಸಿ ENIAC ಅನ್ನ ತಯಾರು ಮಾಡಿರ್ತಾರೆ. ಬಟ್ ಆ ಒಂದು ಸೆಮಿ ಕಂಡಕ್ಟರ್ ಅನ್ನ ವಸ್ತುವಿನ ಅನ್ವೇಷಣೆ ಆದ ನಂತರ ಏನ್ ಮಾಡ್ತಾರೆ, ಅದನ್ನ ಒಂದು ಸಣ್ಣ ಚಿಪ್, ನಿಮ್ ನೋಡಿ ಮೊಬೈಲ್ ಸ್ಮಾರ್ಟ್ ವಾಚ್ ಅಲ್ಲಿ ಇವಾಗ ಒಂದು ಪ್ರೊಸೆಸರ್ ಅನ್ನು ನಾವು ಹಾಕ್ಬೋದು ಸ್ನೇಹಿತರೆ. ಸೊ ಅಂತ ಅದ್ಭುತ ಅನ್ವೇಷಣೆ ಆಗುತ್ತೆ. ಸೊ ಈ ರೀತಿ ಸೆಕೆಂಡ್ ಜನರೇಷನ್ ಅಲ್ಲಿ ಆಗುತ್ತೆ. ಸೊ ಸೆಮಿ ಕಂಡಕ್ಟರ್ ಆದ್ಮೇಲೆ ಟ್ರಾನ್ಸಿಸ್ಟರ್ಸ್, ಅದನ್ನ ಬಳಸ್ಕೊಂಡು ಡಯೋಡ್ ಮಾಡಿರ್ತಾರೆ, ಡಯೋಡ್ ನಂತರ ಟ್ರಾನ್ಸಿಸ್ಟರ್ ಮಾಡ್ತಾರೆ, ಟ್ರಾನ್ಸಿಸ್ಟರ್ ಅನ್ನ ಬದಲಾಯಿಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನ ಮಾಡ್ತಾರೆ, IC ಚಿಪ್ ಅಂತ ಕರಿತೀವಲ್ವಾ, ಆ IC ಚಿಪ್ ಅನ್ನ ಮಾಡ್ತಾರೆ. ಅದನ್ನ ಫಸ್ಟ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮಾಡಿರ್ತಾರೆ. ನಂತರದಲ್ಲಿ ಅದನ್ನ VLSI ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಇರುವಂತ IC ಚಿಪ್ಸ್ ಅನ್ನ ಮಾಡ್ತಾರೆ. ಸೊ ಈಗ ಸೂಪರ್ ಲಾರ್ಜ್ ಸ್ಕೇಲ್ ಇರುವಂತ SLSI ಚಿಪ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈಗ 6ನೇ ಜನರೇಷನ್ ಅಂದ್ರೆ ಮುಂದಿನ ಹಂತಗಳಲ್ಲಿ 6ನೇ ಜನರೇಷನ್ ಬರುತ್ತೆ. ಸೊ ಇನ್ನೂ ಪ್ರೊಸೆಸರ್ ಇನ್ನೂ ಅತ್ಯಂತ ಕ್ಷಮತೆಯನ್ನು ಹೊಂದಿರುತ್ತೆ. ಸೊ ಈ ರೀತಿ ನಾನು ದೊಡ್ಡ ಒಂದು ಚಾಪ್ಟರ್ ಅನ್ನ ಸಣ್ಣದಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಬಟ್ ನಾವೀಗ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಕ್ವಶನ್ ಏನಿತ್ತು, ಸೊ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. IC ಚಿಪ್ಸ್ ನೊಂದಿಗೆ ಮೊದಲು ನಿರ್ಮಿಸಿದ ಡಿಜಿಟಲ್ ಕಂಪ್ಯೂಟರ್ ನ ಹೆಸರು. ನಾನು ನಿಮಗೆ ಅಲ್ಲಿ ಆಪ್ಷನ್ಸ್ ಅಲ್ಲಿ ಕೂಡ ಕೊಟ್ಟಿದ್ದೆ ಏನಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು IBM 360 ಸ್ನೇಹಿತರೆ, ಆಪ್ಷನ್ ಸಿ ಆಗಿರುತ್ತೆ. ಸೊ ಸ್ನೇಹಿತರೆ, ನಮ್ಮ ನೋಟ್ಸ್ ನಲ್ಲಿ ಇವೆಲ್ಲದರ ಬಗ್ಗೆ ಮಾಹಿತಿ ಇದೆ. ಹಾಗೆ ಇದನ್ನ ಕಂಡುಹಿಡಿದವ್ರು ಯಾರು, ಯಾವ ವರ್ಷದಲ್ಲಿ, ಸೊ ದಟ್ ನಿಮಗೆ ಕ್ರೊನಾಲಜಿ ಕೇಳಿದ್ರು ಕೂಡ ನಿಮಗೆ ಸುಲಭವಾಗಿ ಉತ್ತರ ಮಾಡಲಿಕ್ಕೆ ಕೂಡ ಬರಬೇಕು. ಸೊ ಆ ರೀತಿ ತಯಾರು ಮಾಡಿದ್ದೀವಿ. ಸೊ ಇದು ಮೊದಲನೇ ಕ್ವಶನ್ಗೆ ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಂತರದಲ್ಲಿ ಯಾವ ಭಾಷೆಯಲ್ಲಿ, ಈಗ 2ನೇ ಪ್ರಶ್ನೆಗೆ ಹೋಗೋಣ,
HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ನಲ್ಲಿ ಕೇಳಿರುವಂತಹ ಕಂಪ್ಯೂಟರ್ ಪ್ರಬುದ್ಧತೆ ಅಥವಾ ಕಂಪ್ಯೂಟರ್ ಲಿಟ್ರಸಿಯಲ್ಲಿ ಎರಡನೇ ಕಂಪ್ಯೂಟರ್ ಪ್ರಶ್ನೆಯನ್ನ ನೋಡೋಣ. ಇನ್ ವಿಚ್ ಲ್ಯಾಂಗ್ವೇಜ್ ಈ ಸೋರ್ಸ್ ಪ್ರೋಗ್ರಾಮ್ ಇಸ್ ರಿಟರ್ನ್. ಸೊ ಸ್ನೇಹಿತರೆ ಏನ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ನಾನು ನಿಮಗೆ ಒಂದು ಸಿಂಪಲ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಒಂದು ಕಂಪ್ಯೂಟರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಕಂಪ್ಯೂಟರ್ಗೆ ಈಗ ನೀವೇನೋ ಹೇಳ್ಬೇಕಪ್ಪ, ಏನೋ ಇನ್ಸ್ಟ್ರಕ್ಷನ್ ಕೊಡ್ಬೇಕು, ಏನೋ ಒಂದು ಯಾವುದೋ ಒಂದು ಫೈಲನ್ನು ಓಪನ್ ಮಾಡು ಅಂತ ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಈಗ ನಾನು ಕನ್ನಡದಲ್ಲಿ ಆ ಕಂಪ್ಯೂಟರ್ಗೆ ಹೇಳ್ತೀನಿ ಆ ಫೈಲ್ನ ಓಪನ್ ಮಾಡು ಅಂತ. ಅದು ಅರ್ಥ ಆಗುತ್ತಾ? ಇಲ್ಲ. ಸೊ ಯಾಕೆ ಅರ್ಥ ಆಗಲ್ಲ ಅಂದರೆ ಕಂಪ್ಯೂಟ್ರಿಗೆ ಮನುಷ್ಯರು ಬರೋ ಭಾಷೆ ಬರೋಲ್ಲ ಅಂತ. ಸೊ ಹಾಗಾದ್ರೆ ಕಂಪ್ಯೂಟ್ರಿಗೆ ಬರೋ ಭಾಷೆ ಯಾವುದು ಅಂದರೆ ಅದಕ್ಕೊಂದು ಪ್ರೊಸೆಸರ್ ಇರುತ್ತೆ. ಆ ಪ್ರೊಸೆಸರ್ನ ಏನು ಮಾಡ್ತೀಯಾ, ಕಂಪ್ಯೂಟರ್ ಆನ್ ಮಾಡ್ಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಕರೆಂಟ್ ಸ್ವಿಚ್ ಅನ್ನ ಆನ್ ಮಾಡಬೇಕು. ಅಂದ್ರೆ ಕಂಪ್ಯೂಟರ್ ವರ್ಕ್ ಆಗ್ತಾ ಇರೋದು ಎಲೆಕ್ಟ್ರಿಸಿಟಿಯಿಂದ, ಅಂದ್ರೆ ಎಲೆಕ್ಟ್ರಿಕಲ್ ಚಾರ್ಜಸ್ ಇಂದ. ಸೊ ಅರ್ಥ ಮಾಡ್ಕೊಳ್ಳಿ, ಸೊ ಕಂಪ್ಯೂಟರ್ ವರ್ಕ್ ಆಗೋದು ಕರೆಂಟ್ ಇಂದ ಅಂತ ಅನ್ನೋದಾದ್ರ ಮೇಲೆ ಸೊ ಕಂಪ್ಯೂಟರ್ಗೆ ಬರೋ ಭಾಷೆ ಕರೆಂಟ್ ಭಾಷೆ ಆಗಿರುತ್ತೆ. ಸೊ ನಮಗೆ ಬರೋ ಭಾಷೆ ಸ್ವಲ್ಪ ಏನು ಉನ್ನತ ಮಟ್ಟದ ಭಾಷೆ, ಅಂದ್ರೆ ನಮ್ಮ ಮನುಷ್ಯಗೆ ಅರ್ಥ ಆಗೋ ತರ ಭಾಷೆ ಆಗಿರುತ್ತೆ. ಸೊ ನಮಗೆ ಬರೋ ಭಾಷೆನ ಕಂಪ್ಯೂಟರ್ಗೆ ಬರೋ ಭಾಷೆಗೆ ಅರ್ಥ ಮಾಡಿಸೋ ತರ ನಾವು ಕಲಿಬೇಕು. ಸೊ ಹಾಗಾಗಿ ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಏನಂತಂದ್ರೆ, ಸೊ ನಾವೊಂದೇನೋ ಇನ್ಸ್ಟ್ರಕ್ಷನ್ ಇದೆ ಅಂತ ನಾನು ಹೇಳ್ದಂಗೆ ಒಂದು ಫೈಲನ್ನು ಓಪನ್ ಮಾಡುವ ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಸೊ ನಿಮ್ಮ ಕೀಬೋರ್ಡ್ ನಲ್ಲಿ ನೀವು ಯಾವುದೋ ಒಂದು ಬಟನ್ ಅನ್ನ ಒತ್ತುತ್ತೀರಾ. ಸೊ ಆ ಬಟನ್ ಒತ್ತ ತಕ್ಷಣ ಕಂಪ್ಯೂಟರ್ಗೆ ಅದು ಹೇಗೆ ಅರ್ಥ ಆಗುತ್ತೆ, ನೀವು ಒತ್ತಿರೋದು ಅದೇ ಬಟನ್ ಅಂತ. ಯಾಕೆ ಅಂತಂದ್ರೆ ಕಂಪ್ಯೂಟರ್ ಅಲ್ಲಿ ವರ್ಕ್ ಆಗೋದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂದ. ಅಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಹೈ ಅಥವಾ ಎಲೆಕ್ಟ್ರಿಕಲ್ ಸಿಗ್ನಲ್ ಲೋ ಅಥವಾ 0 ಅಥವಾ 1 ಅಥವಾ ಏನು ಎಲೆಕ್ಟ್ರಿಕಲ್ ಸಿಗ್ನಲ್ ಇದೆ ಅಥವಾ ಎಲೆಕ್ಟ್ರಿಕಲ್ ಸಿಗ್ನಲ್ ಇಲ್ಲ. ಸೊ ಈ ತರ ಕಾಂಬಿನೇಷನ್ ಆಫ್ ಸಿಗ್ನಲ್ಗಳಿಂದ ಅದು ವರ್ಕ್ ಆಗುತ್ತೆ. ಸೊ ಹಾಗಾದ್ರೆ ಈ ಕಂಪ್ಯೂಟರ್ ಸಿಗ್ನಲ್ಗಳಿಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ನಾವು ಪ್ರೋಗ್ರಾಮ್ ಅನ್ನ ಬರೀಬೇಕಾಗತ್ತೆ. ಸೊ ಇದಕ್ಕೆ ಹಲವಾರು ಪ್ರೋಗ್ರಾಮಿಂಗ್ ಭಾಷೆಗಳಿದಾವೆ. ಸೊ ನಾವು ಬರೆಯುವಂತಹ ಭಾಷೆನ ಯಾವಾಗಲೂ ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ನಮಗೆ ಮನುಷ್ಯರಿಗೆ ಬರೋ ಭಾಷೆನ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೀವಿ. ಸೊ ಕಂಪ್ಯೂಟರ್ಗೆ ಬರೋ ಭಾಷೆನ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಮಷೀನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ನಮಗೆ ಬರೋ ಭಾಷೆನ ಹೈ ಲೆವೆಲ್ ಲ್ಯಾಂಗ್ವೇಜ್, ಉನ್ನತ ಮಟ್ಟದ ಭಾಷೆ ಅಲ್ವಾ ನಮಗೆ ಬರುವಂಥದ್ದು. ಯಾಕಂದ್ರೆ ನಾವು ಮಾತಾಡೋದು ಇನ್ನೊಬ್ರಿಗೆ ಅರ್ಥ ಆಗುತ್ತೆ, ಬಟ್ ಕಂಪ್ಯೂಟರ್ಗೆ ಅರ್ಥ ಆಗುತ್ತಾ? ಇಲ್ಲ. ಸೊ ಹಾಗಾಗಿ ಕಂಪ್ಯೂಟರ್ಗೆ ಅರ್ಥ ಆಗೋದು ಈ ಎಲೆಕ್ಟ್ರಿಕಲ್ ಸಿಗ್ನಲ್ ಭಾಷೆ ಇದೆಯಲ್ವಾ, ಅದನ್ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಮಷೀನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನಾವು ಮಾತಾಡೋ ಭಾಷೆನ ಹೈ ಲೆವೆಲ್ ಲ್ಯಾಂಗ್ವೇಜ್, ಉನ್ನತ ಮಟ್ಟದ ಭಾಷೆ ಅಂತ ಕರಿತೀವಿ. ಸೊ ಇದಕ್ಕೆ ಈಗ ನೀವೇ ಹೇಳಿ, ಸರಿಯಾದ ಉತ್ತರ ಏನು? ಮೂಲ ಪ್ರೋಗ್ರಾಮಿಂಗ್ ಭಾಷೆ ಯಾವ್ದ್ರಲ್ಲಿ ಬರೆಯಲಾಗುತ್ತೆ ಅಂದ್ರೆ ಉನ್ನತ ಮಟ್ಟದ ಭಾಷೆಯಲ್ಲಿ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರೆಯಲಾಗುತ್ತೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ಬೇಕಂತಾನೆ, ಯಾಕಂದ್ರೆ ಈ ಉನ್ನತ ಮಟ್ಟ ಭಾಷೆನ ನಾವು ಇಂಗ್ಲಿಷ್ ನಲ್ಲೇ ಬರ್ದಿರ್ತೀವಿ, ಆಯ್ತಾ? ನಮ್ಮ ಪ್ರೋಗ್ರಾಮಿಂಗ್ ಕೋಡ್ಗಳೆಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ಇರ್ತವೆ. ಸೊ ಅದಕ್ಕೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಇಂಗ್ಲಿಷ್ ಕೊಟ್ಟಿದ್ದಾರೆ. ಮತ್ತೆ ನಾವು ಸಿಂಬಲ್ಗಳನ್ನ ಬಳಸ್ತೀವಿ. ನೀವು ನೋಡಿರ್ಬೋದು, ಯಾವುದೇ ಒಂದು ಪ್ರೋಗ್ರಾಮಿಂಗ್ ಭಾಷೆನ ನೀವು ನೋಡಿದ್ರೆ, ನಾನು ನಿಮಗೆ ಒಂದು ಪ್ರೋಗ್ರಾಮ್ ಬರ್ದು ತೋರಿಸ್ತೀನಿ ನೋಡಿ. #include stdio.h ಇಂಟ್ ಮೇನ್ ನೋಡಿ, ಒಂದು ಸಿಂಪಲ್ ಸಿ ಪ್ರೋಗ್ರಾಮ್ ಅನ್ನ ಬರೀತಾ ಇದ್ದೀನಿ, ಒಂದು ಫಂಕ್ಷನ್ ಅನ್ನ ಕಾಲ್ ಮಾಡ್ತಾ ಇದ್ದೀನಿ. ಸೊ ಅಂತ ಈ ತರ ನೀವು ಅದರಲ್ಲಿ ಸಿಂಬಲ್ಗಳನ್ನ ಕೂಡ ಬಳಸ್ತಾ ಇದ್ದೀರಾ. ಸೊ ಪ್ರೋಗ್ರಾಮಿಂಗ್ ಭಾಷೆಯಲ್ಲಿ ನೋಡಿ, ಅದಕ್ಕೆ ಸಿಂಬಾಲಿಕ್ ಅಂತಾನು ಕೂಡ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಇಂಗ್ಲಿಷ್ ಭಾಷೆ ಬಳಸ್ತಿರೋದ್ರಿಂದ ಇಂಟಿಜರ್ಗೆ ಇಂಟ್ ಅಂತಿದ್ದೀನಿ. ಸೊ ಇಂಗ್ಲಿಷ್ ಭಾಷೆಯನ್ನ ಕೊಟ್ಟಿದ್ದಾನೆ. ಮತ್ತೆ ಟೆಂಪ್ರವರಿ ಅಂತ ಕೊಟ್ಟಿದ್ದಾನೆ. ಎಲ್ಲ ಕನ್ಫ್ಯೂಸ್ ಮಾಡಲಿಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಎಲ್ಲರೂ ಕೂಡ ಇದನ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ. ಈಗ ಹೈಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂತೆ ಮೂರನೇ ಪ್ರಶ್ನೆಯನ್ನು ನೋಡೋಣ. ಸೊ ನೇರ ಪ್ರವೇಶ ಇನ್ಪುಟ್ ಸಾಧನವನ್ನು ಯಾವ್ದನ್ನ ಕರೀತಾರೆ ಅಂತ. ಸೊ ಸುಮಾರು ಜನ ನೋಡಿ, ಅತ್ಯಂತ ಸುಲಭ ಟಾಪಿಕ್ ರೀ ಸ್ನೇಹಿತರೆ ಇದು. ಯಾವುದು? ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸ್. ನೋಡಿ, ಕಂಪ್ಯೂಟರ್ ಅಲ್ಲಿ ಎರಡು ವಿಷಯ ನೀವು ಕಲಿತೀರಾ, ಒಂದು ಹಾರ್ಡ್ವೇರ್, ಇನ್ನೊಂದು ಸಾಫ್ಟ್ವೇರ್. ಹಾರ್ಡ್ವೇರ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಬಾಡಿ ಪಾರ್ಟ್ಸ್ ಇದ್ದಂಗೆ. ಎಲ್ಲ ಬಾಡಿ ಪಾರ್ಟ್ಸ್ ಇದ್ರೆ ತಾನೇ ಒಬ್ಬ ಮನುಷ್ಯಂಗೆ ಎಲ್ಲ ಕೆಲಸ ಮಾಡ್ಲಿಕ್ಕಾಗುತ್ತೆ. ಸಾಫ್ಟ್ವೇರ್ ಅಂದ್ರೆ ನಿಮ್ಮ ಆತ್ಮ ಅಥವಾ ನಿಮ್ಮ ಸೋಲ್ ಇದ್ದಂಗೆ. ಸೊ ಸಾಫ್ಟ್ವೇರ್ ಇದ್ರೆ ಮಾತ್ರ ಹಾರ್ಡ್ವೇರ್ ವರ್ಕ್ ಆಗ್ತದಲ್ವಾ. ಸೊ ಆ ಥರ ಅರ್ಥ ಮಾಡ್ಕೊಳ್ಳಿ, ಕಂಪ್ಯೂಟರ್ ಹಾರ್ಡ್ವೇರು ಇಂಪಾರ್ಟೆಂಟು, ಕಂಪ್ಯೂಟರ್ ಸಾಫ್ಟ್ವೇರು ಇಂಪಾರ್ಟೆಂಟು. ಸೊ ಈಗ ಆ ಕಂಪ್ಯೂಟರ್ ಹಾರ್ಡ್ವೇರ್ ಇದೆ ಅಲ್ವಾ, ಅದರಲ್ಲಿ ಮೆಮೊರಿ ಅಂತ ಬರುತ್ತೆ. ನಾವು ತುಂಬ ಟಾಪಿಕ್ಸ್ನ ಕಲಿತೀವಿ. ಅದರಲ್ಲಿ ತುಂಬ ಪ್ರಮುಖವಾಗಿದ್ದು ಇನ್ಪುಟ್ ಡಿವೈಸಸ್ ಮತ್ತು ಔಟ್ಪುಟ್ ಡಿವೈಸಸ್. ಸೊ ಸುಮಾರು ಜನ ಕನ್ಫ್ಯೂಸ್ ಆಗುತ್ತೆ. ಸಡನ್ ಆಗಿ ಕೇಳಿದ್ರೆ ನಿಮಗೆ ಸ್ಕ್ಯಾನರ್ ಇನ್ಪುಟ್ ಡಿವೈಸಸ್ ಔಟ್ಪುಟ್ ಡಿವೈಸಸ್ ಅಂದ್ರೆ ಸರ್ ಅದು ಅಂತ ಕನ್ಫ್ಯೂಸ್ ಆಗ್ತೀರಾ. ಸೊ ಹಾಗಾಗಿ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಕಂಪ್ಯೂಟರ್ ಸಿಗ್ನಲ್ ಇಂದಾನೆ ಕಂಪ್ಯೂಟರ್ ವರ್ಕ್ ಆಗುತ್ತಾ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂದ. ಸೊ ಯಾವ ಸಿಗ್ನಲ್ ಕಂಪ್ಯೂಟರ್ ಒಳಗೆ ಹೋಗ್ತಾ ಇತ್ತೋ ಅವೆಲ್ಲ ಇನ್ಪುಟ್ ಡಿವೈಸಸ್, ಯಾವ ಸಿಗ್ನಲ್ ಕಂಪ್ಯೂಟರ್ ಇಂದ ಹೊರಗೆ ಬರ್ತಾ ಇತ್ತೋ ಅವೆಲ್ಲ ಔಟ್ಪುಟ್ ಡಿವೈಸಸ್. ಸಿಂಪಲ್ ಇರುತ್ತಲ್ವಾ, ನೆನ್ಪಿಟ್ಕೊಂಡಿರ್ತೀರಲ್ವಾ. ಸೊ ಈಗ ಹೇಳಿ, ಆಪ್ಟಿಕಲ್ ಸ್ಕ್ಯಾನರ್. ನೋಡಿ, ಸ್ಕ್ಯಾನರ್ ಅನ್ನೋದು ಏನಾಗುತ್ತೆ ಅಂತಂದ್ರೆ
ಇಲ್ಲಿ ಇನ್ಪುಟ್ ಸಾಧನವನ್ನ ಏನು ಅಂತ ಕೇಳ್ತಿದೆ ನೋಡಿ. ಸುಮಾರು ಜನ ಸ್ಕ್ಯಾನರ್ ನೋಡಿದ ತಕ್ಷಣ ಔಟ್ಪುಟ್ ಡಿವೈಸ್ ಅನ್ಕೊಂತೀರಾ. ಇಲ್ಲ ಅಲ್ಲ, ಯಾಕೆ ಹೇಳಿ, ನೀವು ಸ್ಕ್ಯಾನ್ ಮಾಡಿರುವಂತಹ ಒಂದು ಡೇಟಾ ಕಂಪ್ಯೂಟರ್ ಸಿಗ್ನಲ್ ಒಳಗೆ ಹೋಗ್ತಾ ಇದೆ ಅಲ್ವಾ, ಒಳಗೆ ಹೋಗ್ತಿದೆ ಅಲ್ವಾ. ಸೊ ನಾನು ನಿಮ್ಗೆ ಅವಾಗಲೇ ಹೇಳ್ಕೊಟ್ಟಂಗೆ ಟ್ರಿಕ್ಕು, ಯಾವ್ದಾವ್ದು ಕಂಪ್ಯೂಟರ್ ಒಳಗೆ ಹೋಗುತ್ತೋ ಅದೆಲ್ಲ ಇನ್ಪುಟ್ ಡಿವೈಸಸ್. ಸೊ ಆಪ್ಟಿಕಲ್ ಸ್ಕ್ಯಾನರ್ ಇನ್ಪುಟ್ ಡಿವೈಸಸ್. ನೆಕ್ಸ್ಟ್ ನೋಡಿ ಮೌಸ್ ಮತ್ತು ಡಿಜಿಟೈಸರ್. ಸೊ ಮೌಸ್ ಅನ್ನೋದು ಒಂದು ಪಾಯಿಂಟಿಂಗ್ ಡಿವೈಸ್. ಸೊ ನೀವು ಮೌಸ್ನ ನೀವು ಹೀಗೆ ಮೂವ್ ಮಾಡಿದ್ರೆ ಕಂಪ್ಯೂಟರ್ನಲ್ಲಿ ಅದು ಹಾಗೆ ಮೂವ್ ಆಗುತ್ತೆ. ಸೊ ಸಿಗ್ನಲ್ ಒಳಗಿಂದ ಹೋಗ್ತಾ ಇದೆ. ಸೊ ಕಂಪ್ಯೂಟರ್ ಒಳಗೆ ಸಿಗ್ನಲ್ ಹೋಗ್ತಿದೆ, ಇನ್ಪುಟ್ ಡಿವೈಸಸ್. ಲೈಟ್ ಪೆನ್, ನಾನೀಗ ಬಳಸ್ತಾ ಇರುವಂಥದ್ದು ಲೈಟ್ ಪೆನ್ ಸ್ನೇಹಿತರೆ. ನಾನಿವಾಗ ಹಿಂಗೆ ಟಿಕ್ ಮಾಡಿದ್ರೆ ಅದು ಸಿಗ್ನಲ್ ಅನ್ನು ತೆಗೆದುಕೊಳ್ತಾ ಇದೆ. ಲೈಟ್ ಪೆನ್, ಟಚ್ ಸ್ಕ್ರೀನ್, ಇವೆಲ್ಲ ಇನ್ಪುಟ್ ಡಿವೈಸಸ್. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಎಲ್ಲವೂ ಕೂಡ ಸ್ನೇಹಿತರೆ. ಸೊ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನಾನು ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇನ್ಪುಟ್ ಎಲ್ಲದೂ ಕೇಳುವಂತಹ ಇನ್ಪುಟ್ ಡಿವೈಸಸ್ನ ಒಂದು ಲಿಸ್ಟ್ ಮಾಡಿದ್ದೀನಿ. ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಕೀಬೋರ್ಡ್ ಅನ್ನೋದು ಒಂದು ಇನ್ಪುಟ್ ಡಿವೈಸಸ್. ಪಾಯಿಂಟಿಂಗ್ ಡಿವೈಸಸ್ ಅಲ್ಲಿ 4-5 ಥರ ಇದೆ. ಮೌಸ್ ಆಗಿರ್ಬೋದು, ಟ್ರ್ಯಾಕ್ ಬಾಲ್ ಅಂತ, ಜಾಯ್ಸ್ಟಿಕ್ ನೀವು ಗೇಮ್ಸ್ ಆಡಿರ್ತೀರಾ, ಲೈಟ್ ಪೆನ್, ಟಚ್ ಸ್ಕ್ರೀನ್, ಇವೆಲ್ಲ ಇನ್ಪುಟ್ ಡಿವೈಸಸ್. ಬಾರ್ಕೋಡ್ ರೀಡರ್ ನೀವು ಮೋರಲ್ಲಿ ಅಥವಾ ಯಾವುದಾದ್ರೂ ಒಂದು ಮಾರ್ಟ್ನಲ್ಲಿ ನೋಡಿರ್ತೀರಾ. OMR ಆಪ್ಟಿಕಲ್ ಮಾರ್ಕ್ ರೀಡರ್ ಒಂದು ಇನ್ಪುಟ್ ಡಿವೈಸ್. OCR ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್, ಇದನ್ನ ಸಾಮಾನ್ಯವಾಗಿ ಈಗ ಯಾರು ಬಳಸ್ತಾ ಇಲ್ಲ, ಎಲ್ಲರೂ ಕ್ಯಾಮ್ ಸ್ಕ್ಯಾನರು ಈ ಥರ ಸ್ಕ್ಯಾನ್ PDF ಮಾಡ್ಲಿಕ್ಕೆ ಬಳಸ್ತೀರಾ. ಇನ್ನು MICR, ನಿಮ್ಮ ಬ್ಯಾಂಕ್ನ ಚೆಕ್ನಲ್ಲಿ ಮ್ಯಾಗ್ನೆಟಿಕ್ ಇಂಕ್ ಅನ್ನ ಬಳಸಿರ್ತಾರೆ. ಸೊ ಅದನ್ನ ಕ್ಯಾರೆಕ್ಟರ್ನ ರೆಕಗ್ನೈಸೇಷನ್ ಮಾಡುವಂಥ MICR, ಸೊ ಅದು ಕೂಡ ಇನ್ಪುಟ್ ಡಿವೈಸಸ್. ಸ್ಮಾರ್ಟ್ ಕಾರ್ಡ್ ರೀಡರ್ ಇನ್ಪುಟ್ ಡಿವೈಸ್. ಬಯೋಮೆಟ್ರಿಕ್ ಸೆನ್ಸಾರ್ ಇನ್ಪುಟ್ ಡಿವೈಸ್. ಸ್ಕ್ಯಾನರ್, ಇದು ತುಂಬ ಇಂಪಾರ್ಟೆಂಟ್, ಸುಮಾರು ಜನ ಕನ್ಫ್ಯೂಸ್ ಕೂಡ ಆಗ್ತೀರಾ. ಸ್ಕ್ಯಾನರ್ ಇನ್ಪುಟ್ ಡಿವೈಸಸ್. ಮೈಕ್ ಇನ್ಪುಟ್ ಡಿವೈಸಸ್. ವೆಬ್ ಕ್ಯಾಮರಾ ಇನ್ಪುಟ್ ಡಿವೈಸ್. ಸೊ ಇದನ್ನೆಲ್ಲ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ, ಇದನ್ನ ನೆಂಪಲ್ಲಿ ಇಟ್ಕೊಳ್ಳಿ. ಸೊ ಇದೆಲ್ಲ ಇನ್ಪುಟ್ ಡಿವೈಸಸ್. ಈಗ ಇನ್ನೊಂದು ಕ್ವಶನ್ನು ಜನ್ರೇಷನ್ಗೆ ಸಂಬಂಧಪಟ್ಟಂಗೆ, ವೆನ್ ವಾಸ್ ದ ಫಸ್ಟ್ ಮೈಕ್ರೋ ಕಂಪ್ಯೂಟರ್ ಬಿಲ್ಟ್ ಅಂತ ಹೇಳಿ. ಸೊ ವೆನ್ ವಾಸ್ ದ ಫಸ್ಟ್ ಮೈಕ್ರೋ ಕಂಪ್ಯೂಟರ್ ಬಿಲ್ಟ್ ಅಂತ. ಇದು ತುಂಬ ನೇರ ಕ್ವಶನ್ ಸ್ನೇಹಿತರೆ. ನಾನು ನಿಮಗೆ ಹೇಳ್ದಂಗೆ ಆವಾಗಲೇ ತೋರಿಸಂಥ ಹಿಸ್ಟ್ರಿ ಜನರೇಷನ್ ಕಂಪ್ಯೂಟರ್ PPTಯನ್ನು ನೀವು ಒಂದ್ಸತಿ ನೋಡ್ಕೊಂಡ್ಬಿಟ್ರೆ ಸಾಕು. ಸರಿಯಾದ 1965. ಸೊ ಮಿನಿ ಕಂಪ್ಯೂಟರ್ ಅಂತ, ಇದು ಟೈಪ್ಸ್ ಆಫ್ ಕಂಪ್ಯೂಟರ್ ಬರುತ್ತೆ ಸ್ನೇಹಿತರೆ. ಸೊ ಆ ಟೈಪ್ಸ್ ಆಫ್ ಕಂಪ್ಯೂಟರ್ನ ಓದ್ತಾ ಇನ್ನೊಂದ್ಸತಿ ಬಂದಾಗ ಅದನ್ನು ಹೇಳ್ಕೊಡ್ತೀನಿ. ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ ಕಂಪ್ಯೂಟರ್ ಕೋಡ್ ಫಾರ್ ದ ಇಂಟರ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ಟರ್ಮಿನಲ್ಸ್ ಈಸ್. ಟರ್ಮಿನಲ್ ನಡುವಿನ ಇಂಟರ್ಚೇಂಜ್ ಮಾಹಿತಿಗೆ ಆಗಿ ಕಂಪ್ಯೂಟರ್ ಸೂಚಿಸುವ ಸಂಕೇತ ಯಾವುದು? ASCII, BCD, EBCDIC ಯಾವುದು ಅಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಕಂಪ್ಯೂಟರ್ ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಕೀಬೋರ್ಡ್ನಲ್ಲಿ ಇಂಗ್ಲಿಷ್ ಅಕ್ಷರ 26 ಅಕ್ಷರಗಳಿದಾವೆ, ಒಂದಿಷ್ಟು ಸಿಂಬಲ್ಗಳಿದಾವೆ. ಓಕೆ ಸರ್, ನೀವು ಹೇಳೋದು ಅರ್ಥ ಮಾಡ್ಕೊಂಡೆ. ಕೀಬೋರ್ಡ್ನಲ್ಲಿ ಇದನ್ನ ಒತ್ತ ತಕ್ಷಣ ಕಂಪ್ಯೂಟರ್ ಇದನ್ನೇ ಒತ್ತಿದ್ದೀರಾ ಅಂತ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಅದು ಮಾಡ್ಕೊಂಡಿರುತ್ತೆ. ಸೊ ಅದಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಬಟ್ ಹಾಗೆ ವರ್ಕ್ ಆಗಲ್ಲ ಕೀಬೋರ್ಡ್. ಸೊ ಮುಂದಿನ ದಿನಗಳಲ್ಲಿ ಅದನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೀಬೋರ್ಡ್ ಹೇಗೆ ವರ್ಕ್ ಆಗುತ್ತೆ ಅಂತ. ಬಟ್ ಅರ್ಥ ಮಾಡ್ಕೊಳ್ಳಿ, ನಾವು ಒಂದೇ ಕೀಬೋರ್ಡ್ನಲ್ಲಿ ಕನ್ನಡನೂ ಟೈಪ್ ಮಾಡ್ಬೋದು, ತಮಿಳ್ ಟೈಪ್ ಮಾಡ್ಬೋದು, ಸೊ ತೆಲುಗುವನ್ನು ಟೈಪ್ ಮಾಡ್ಬೋದು. ಈಗ ಹೇಗಿದ್ದೀರಾ ಅಂತ ಹೇಳಕ್ಕೆ ಬಾಗುನ್ನಾರ ಅಂತಲೂ ನಾನು ಕೀಬೋರ್ಡ್ನ ಬಳಸೇ ಟ್ರೈ ಮಾಡ್ಬೋದು. ನಲ್ಲ ಇರ್ಕಿಂಗ ಅಂತಲೂ ಕೀಬೋರ್ಡ್ ಇಟ್ಕೊಂಡು ಟೈಪ್ ಮಾಡ್ಬೋದು. ಕೈಸೆ ಹೋ ಅಂತಾನು ಹಿಂದಿ ಅಕ್ಷರಗಳನ್ನು ಕೂಡ ಕೀಬೋರ್ಡ್ನಲ್ಲೇ ಟೈಪ್ ಮಾಡ್ಬೋದು. ಈಗ ಅರ್ಥ ಮಾಡ್ಕೊಳ್ಳಿ, ಒಂದೇ ಕೀಬೋರ್ಡ್ನಲ್ಲಿ ಹಲವಾರು ಭಾಷೆಯನ್ನ ಒಂದೇ ಎಲೆಕ್ಟ್ರಿಕಲ್ ಸಿಗ್ನಲ್ ಇಟ್ಕೊಂಡು ಹೇಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೊಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ಒಂದು ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ, ಅದನ್ನ ASCII ಅಂತ ಕರಿತೀವಿ. ಸೊ ಈ ASCII ಆಗಿರ್ಬೋದು ಅಥವಾ ಬೈನರಿ ಕೋಡೆಡ್ ಡೆಸಿಮಲ್, ಇವೆಲ್ಲ ನಮಗೆ ಅರ್ಥ ಆಗೋ ಭಾಷೆನ ಕಂಪ್ಯೂಟ್ರಿಗೆ ಅರ್ಥ ಆಗೋ ಭಾಷೆಗೆ ಬದಲಾಯಿಸಿ ಅರ್ಥ ಮಾಡಿಸುವಂತಹ ಒಂದು ಕೆಲಸ ಮಾಡುತ್ತೆ. ಸೊ ASCII ಕೀಬೋರ್ಡ್ನಲ್ಲಿ ಸಾಮಾನ್ಯವಾಗಿ ಈ 2 ಪವರ್ 7 ಅಂದರೆ ಸೊ ಎಷ್ಟು ನಂಬರ್ಸ್ ಬರುತ್ತಲ್ವಾ ಅಷ್ಟು ಕ್ಯಾರೆಕ್ಟರ್ಸ್ ಅನ್ನ ಮಾಡ್ಬೋದು. ಸೊ ಈಗ ASCII ಹೋಗಿ ಯೂನಿಕೋಡ್ ಅಂತ ಬಂದಿದೆ, ಇದರಲ್ಲಿ 2 ಪವರ್ 8 ತನಕನೂ ಕೂಡ ಕ್ಯಾರೆಕ್ಟರ್ಸ್ ಅನ್ನ ಬಳಸ್ತಾ ಇದ್ದಾರೆ. ಸೊ ಯೂನಿಕೋಡ್ ಇದೆ, UTF ಅಂತ ಕರೀತಾರೆ, ಯೂನಿಕೋಡ್ ಟ್ರಾನ್ಸ್ಫಾರ್ಮೇಶನ್ ಫಾರ್ಮ್ಯಾಟ್ 8, UTF-8 ಅಂತ. ಸೊ ಏನಪ್ಪ ಇದೆಲ್ಲ ಅಂತಂದ್ರೆ ಸ್ನೇಹಿತರೆ, ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಎಮೋಜಿಗಳು ನೋಡಿದ್ದೀರಾ ಅಲ್ವಾ? ಸೊ ಎಮೋಜಿಗಳು ನೀವೆಲ್ಲ ಬಳಸ್ತಾ ಇದ್ದೀರಲ್ವಾ? ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ನಲ್ಲಿ ಜಸ್ಟ್ ಆ ಎಮೋಜಿ ಚಿತ್ರ ನೀವು ಕಂಡ ತಕ್ಷಣ ಒಳಗಡೆ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಅರ್ಥ ಮಾಡ್ಕೊಬೇಕು ಕಂಪ್ಯೂಟರು. ಸೊ ಅದು ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ? ಸೊ ಅದಕ್ಕೆ ಈ ಒಂದು ASCII ಕೋಡ್ಗಳನ್ನು ಬಳಸಿರ್ತಾರೆ ಅಥವಾ ಯೂನಿಕೋಡ್ಗಳನ್ನು ಬಳಸಿರ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ, ನಿಮಗೆ ಇದು ಫುಲ್ ಫಾರ್ಮ್ ಗೊತ್ತಿದ್ರು ಕೂಡ ಅಟೆಂಡ್ ಮಾಡಿಬಿಡ್ಬೋದು. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಇತ್ತೀಚಿನ ನುಡಿತಂತ್ರಾಂಶ ಯಾವುದು ಅಂತ ಕೇಳಿದ್ದಾರೆ. ಇತ್ತೀಚೆಗೆ ಆಲ್ರೆಡಿ ತುಂಬಾ ನೋಡಿ, ಇದು 10 ವರ್ಷದ ಹಳೆ ಪೇಪರು. ಸೊ ಅವಾಗ ಅತ್ಯಂತ ಇದಿದ್ದು 5.5 ಏನೋ ಇತ್ತಂತೆ.
ಬಟ್ ಈಗ ಕೇಳಿದ್ರೆ ನುಡಿ 6 ಬಂದಿದೆ ಆಲ್ರೆಡಿ, ನುಡಿ 6.2 ತನಕ ಬಂದ್ಬಿಟ್ಟಿದೆ. ಸೊ ನುಡಿ ಅನ್ನೋದು ಒಂದು ಕನ್ನಡ ಕೀಲಿಮಣೆ ಇರುವಂತಹ ಒಂದು ತಂತ್ರಾಂಶ. ನೀವು ಸಾಮಾನ್ಯವಾಗಿ ನುಡಿ ಅಥವಾ ಬರಹ, ತುಂಗ ಈ ಥರ ಫಾರ್ಮ್ಯಾಟ್ಗಳನ್ನು ಕೇಳಿರ್ತೀರ ಕನ್ನಡವನ್ನು ಟೈಪ್ ಮಾಡಲಿಕ್ಕೆ. ಸೊ ನುಡಿ ಅನ್ನೋದು ಒಂದು ಸಾಫ್ಟ್ವೇರ್. ಈ ಸಾಫ್ಟ್ವೇರ್ನಲ್ಲಿ ಕನ್ನಡ ಕೀಲಿಮಣೆ ಇರುತ್ತೆ. ಸೊ ಅದು ಅತ್ಯಂತ ರೀಸೆಂಟ್ ವರ್ಷನ್ ಅನ್ನ ಕ್ವಶನ್ ಕೇಳಿದ್ರು. ಈಗ 6 ಪಾಯಿಂಟ್ ಮೇಲೆ ಬಂದಿದೆ. ಬಟ್ ಮುಂಚೆ ಈ ಒಂದು ಪ್ರಶ್ನೆ ಪತ್ರಿಕೆ ಆದಾಗ 5.5 ಇತ್ತು, ಹಾಗಾಗಿ 5.5. ಇದನ್ನು ಬೇಕಾದ್ರೆ ನೀವು ಅಪ್ಡೇಟೆಡ್ ಕ್ವಶನ್ ಅನ್ನು ಬರ್ಕೊಳ್ಬೋದು. ನಂತರದಲ್ಲಿ ಚಿಪ್ ತಯಾರಿಸಲು ಯಾವುದನ್ನ ಬಳಸ್ತಾರೆ? ನಾನು ನಿಮ್ಗೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ನಲ್ವಾ, ಫಸ್ಟ್ ಲೈಟ್ ಬಲ್ಬ್ ಬಳಸ್ತಾ ಇದ್ರು. ಆ ಲೈಟ್ ಬಲ್ಬ್ ಬದಲು ಸೆಮಿಕಂಡಕ್ಟರ್ ಅನ್ನ ಅನ್ವೇಷಣೆ ಮಾಡಿದ್ರು. ಆ ಸೆಮಿಕಂಡಕ್ಟರ್ನ ಬಳಸ್ಕೊಂಡು ಡಯೋಡ್ ಮಾಡಿದ್ರು. ಆ ಡಯೋಡ್ ಅನ್ನ ಬಳಸ್ಕೊಂಡು ಟ್ರಾನ್ಸಿಸ್ಟರ್ನ ಮಾಡಿದ್ರು. ಟ್ರಾನ್ಸಿಸ್ಟರ್ನ ಒಂದೇ ಒಂದು ಬೋರ್ಡ್ ನಲ್ಲಿ ಇಂಟಿಗ್ರೇಟ್ ಮಾಡಿ ಇಂಟಿಗ್ರೇಟೆಡ್ ಚಿಪ್ ಅನ್ನ ಮಾಡಿದ್ರು. ಸೊ ಆ ಚಿಪ್ ಅನ್ನೇ ಇನ್ನೂ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮಾಡ್ತಾ ಮಾಡ್ತಾ ಮೈಕ್ರೋ ಪ್ರೊಸೆಸರ್ ಅನ್ನ ಮಾಡಿದ್ದಾರೆ. ಸೊ ಈಗ ಹೇಳಿ, ಇಷ್ಟೆಲ್ಲ ಹೇಳಾದ್ಮೇಲೆ ಚಿಪ್ಸ್ ಯಾವ್ದಿಂದ ತಯಾರಿಸ್ತಾರೆ? ಸೆಮಿಕಂಡಕ್ಟರ್ ಇಂದ ತಯಾರಿಸ್ತಾರೆ. ಸೊ ಸರಿಯಾದ ಉತ್ತರ ಸೆಮಿಕಂಡಕ್ಟರ್. ಸರ್ ಇನ್ನೊಂದು ಉಳಿದಿದೆಲ್ಲ ಏನು ಸರ್ ಆಪ್ಷನ್ ಅಂತ ಹೇಳ್ಬಿಡ್ತೀನಿ. ಬಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕಂಪ್ಯೂಟರ್ ಅಲ್ಲಿ ಬಸ್ ಅಂದ್ರೆ ವೈರ್ ಅಂತ. ಸೊ ವೈರ್ ಇಂದ ನಾವೇನ್ ಮಾಡಲ್ಲ IC ಚಿಪ್ಸ್ ಅನ್ನ. ಕಂಟ್ರೋಲ್ ಯೂನಿಟ್ ಅಂದ್ರೆ ನಾವ್ ಎಂಟೈರ್ ಏನು CPU ಅಲ್ಲಿ ಏನು ಪ್ರಮುಖ ಒಂದು ಆರ್ಕಿಟೆಕ್ಚರ್ ಕಲಿತಾ ಒಂದು ಪ್ರೈಮರಿ ಮೆಮೊರಿ ಇರುತ್ತೆ, ಮೇಲ್ಗಡೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಇರುತ್ತೆ, ಅದಾದ್ಮೇಲೆ ಒಂದು ಕಂಟ್ರೋಲ್ ಯೂನಿಟ್ ಇರುತ್ತೆ. ಸೊ ಇದು ಕಂಟ್ರೋಲ್ ಯೂನಿಟ್ ಅಲ್ಲೇ ಏನು ಪ್ರೊಸೆಸರ್ ಇರುವಂಥದ್ದು. ಸೊ ಇದು ಕಂಟ್ರೋಲ್ ಯೂನಿಟ್. ಬಟ್ ಕಂಟ್ರೋಲ್ ಯೂನಿಟ್ ಇರುವಂಥ ಜಾಗವನ್ನ ನಾವು IC ಅಂತ ಚಿಪ್ ಅಂತ ಕರಿತೀವಿ. ಬಟ್ ಯಾವ ವಸ್ತುವನ್ನ ಬಳಸ್ತಿದೀವಿ ಅಂತ ಕೇಳ್ತಿದ್ದಾರೆ. ಸೊ ಸೆಮಿಕಂಡಕ್ಟರ್ ಇದಕ್ಕೆ ಸರಿಯಾದ ಉತ್ತರ. ಈಗ ಇನ್ನೊಂದು ಕ್ವಶನ್ ಬಂದಿದೆ. ಇದು ನೋಡಿ, ಈ ಪೇಪರ್ ಬರೆದವ್ರಿಗೆ ಗೊತ್ತಿರುತ್ತೆ, ಈ ಕಾನ್ಸೆಪ್ಟ್ ಗೊತ್ತಿದ್ರೆ 2 ಪ್ರಶ್ನೆ ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ಈ ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ನ ಸೂಚನೆಗಳನ್ನು ಯಂತ್ರ ಭಾಷೆಗಳಿಗೆ ಪರಿವರ್ತಿಸುವುದನ್ನು ಹೀಗೆಂದು ಕರೆಯುತ್ತಾರೆ. ಆ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಕನ್ವರ್ಟ್ಸ್, ಇಲ್ಲಿ ಒಂದು ಪದ ತುಂಬಾ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಯಾವ್ದತ್ತ ಅಂದ್ರೆ ಎಂಟೈರ್ ಪ್ರೋಗ್ರಾಮ್ ಅನ್ನುವಂಥದ್ದು. ಯಾಕೆ ಅಂತ ಹೇಳ್ತೀನಿ. ಇಂಟು ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಇಂಟರ್ಪ್ರಿಟರ್, ಸಿಮ್ಯುಲೇಟರ್, ಕಂಪೈಲರ್, ಕಮಾಂಡರ್ ಅಂತ. ಇದನ್ನ ನಿಮಗೆ ಅರ್ಥ ಮಾಡ್ಸಕ್ಕೆ ನಿಮಗೆ ಕಂಪ್ಯೂಟರ್ ಅಲ್ಲಿರುವಂತಹ ವಿವಿಧ ಸಾಫ್ಟ್ವೇರ್ಗಳನ್ನು ತೋರಿಸ್ತೀನಿ. ಒಂದು ನಿಮಿಷ ನೋಡಿ. ನಿಮಗೆ ಕಂಪ್ಯೂಟರ್ನಲ್ಲೂ ವಿವಿಧ ಸಾಫ್ಟ್ವೇರ್ಗಳನ್ನು ತೋರಿಸ್ತಾ ಇದ್ದೀನಿ. ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಇರುತ್ತೆ. ಅಂದರೆ ಇದು ಸಿಸ್ಟಮ್ನ ಒಳಗಡೆ ಇರುವಂತಹ ಸಾಫ್ಟ್ವೇರ್, ಇದು ಅಪ್ಲಿಕೇಶನ್ ಸಾಫ್ಟ್ವೇರ್, ನೀವು ಹೆಚ್ಚುವರಿ ತೆಗೆದುಕೊಳ್ಳುವಂಥ ಸಾಫ್ಟ್ವೇರ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಹೊಸ ಫೋನ್ ತಗೊಂಡಾಗ ನೀವು ಹೊಸ ಫೋನಲ್ಲಿ ಯಾವುದೇ ಆ್ಯಪ್ಸ್ ಇರೋದಿಲ್ಲ ಅಲ್ವಾ. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಇರಲ್ಲ. ಆದರೆ ನೀವೊಂದು ಟೆಕ್ಸ್ಟ್ ಅನ್ನ ಎಡಿಟ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಹತ್ರ ಟೆಕ್ಸ್ಟ್ ಎಡಿಟಿಂಗ್ ಸಾಫ್ಟ್ವೇರ್ ಮೊದಲೇ ಇರಬೇಕು. ಅಂದ್ರೆ ವಾಟ್ಸಾಪಲ್ಲಿ ಮೆಸೇಜ್ ಮಾಡ್ತೀರಾ ಅಂದ್ರೆ ಆ ಕೀಬೋರ್ಡ್ ಬರುವಂಥದ್ದು, ಆ ಟೆಕ್ಸ್ಟ್ ಎಡಿಟ್ ಆಗುವಂಥದ್ದು ಒಂದು ಸಾಫ್ಟ್ವೇರ್ ಮೊದಲೇ ಪ್ರೀ ಇನ್ಸ್ಟಾಲ್ಡ್ ಇರಬೇಕು. ಸೊ ಆ ಥರ ಮೊದಲೇ ಇನ್ಸ್ಟಾಲ್ ಆಗಿರುವಂಥ ಇದನ್ನ ನಿಮಗೆ ಇನ್ನೂ ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ಯಾವುದೋ ಒಂದು ಫಿಲಮ್ನ ಟೆಲಿಗ್ರಾಮ್ನಲ್ಲಿ ಡೌನ್ಲೋಡ್ ಮಾಡಿರ್ತೀರಾ, ನೋಡಬೇಕು ಅಂತ ಹೋಗ್ತೀರಾ, ಅದು ತೋರಿಸೋದಿಲ್ಲ ಅಲ್ವಾ. ಯಾಕೆ? ನಿಮ್ಮ ಹತ್ರ ಆ ವಿಡಿಯೋನ ಪ್ಲೇ ಮಾಡ್ಲಿಕ್ಕನೋ ಆ್ಯಪ್ ಇರೋದಿಲ್ಲ ಅಲ್ವಾ. ಸೊ ಕೆಲವೊಂದು VLC ಮೀಡಿಯಾ ಪ್ಲೇಯರ್, MX ಪ್ಲೇಯರ್, ಈ ಥರ ಕೆಲವೊಂದು ಆ್ಯಪ್ ಬೇಕಾಗ್ತದೆ ನಿಮ್ಮ ಆ ಪರ್ಟಿಕ್ಯುಲರ್ ವಿಡಿಯೋನ ಓಪನ್ ಮಾಡಲಿಕ್ಕೆ. ಸೊ ಅದೇ ರೀತಿ ನಿಮ್ಮಲ್ಲಿ ಇನ್ಬಿಲ್ಟ್ ಇರುವಂಥ ಒಂದಿಷ್ಟು ಅಪ್ಲಿಕೇಶನ್ಸ್ ಇರ್ತವೆ ಅಥವಾ ಸಾಫ್ಟ್ವೇರ್ಗಳಿರ್ತವೆ. ಆ ಸಾಫ್ಟ್ವೇರ್ಗಳಲ್ಲಿ ಒಂದು ಪ್ರಮುಖವಾಗಿರೋದು ಆಪರೇಟಿಂಗ್ ಸಿಸ್ಟಮ್, ಡಿವೈಸ್ ಡ್ರೈವರ್ಸ್ ಅಂತ, ನೀವು ಯಾವುದೇ ಹೊರಗಿನ ಡಿವೈಸನ್ನು ಕನೆಕ್ಟ್ ಮಾಡಬೇಕಂತ ಇರುವಂಥದ್ದು. ಮೂರನೇದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್. ಸರ್ ನೀವು ಅವಾಗಲೇ ಪ್ರೋಗ್ರಾಮಿಂಗ್ ಅಂದ್ರೆ ಇಲ್ಲೇನೋ ಸಾಫ್ಟ್ವೇರ್ ಹೇಳ್ತಾ ಇದ್ದೀರಾ ಅಂದರೆ ಇದರಲ್ಲಿ ಬರ್ತೀನಿ ನೋಡಿ ಪಾಯಿಂಟು. ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರಲ್ಲಿ 3 ಥರ ಇದೆ. ಸೊ ಮೊದಲನೇದು ಕಂಪೈಲರ್, ಇಂಟರ್ಪ್ರಿಟರ್, ಅಸೆಂಬ್ಲರ್ ಅಂತ. ಸೊ ನೋಡಿ, ಇದು ಈ 3 ಏನು ಅಂತಂದರೆ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ. ಆ ಸಿಸ್ಟಮ್ ಸಾಫ್ಟ್ವೇರಲ್ಲಿ 3 ರೀತಿ ಇರುತ್ತೆ. ಸೊ ಸ್ನೇಹಿತರೆ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಲ್ಲಿ 3 ರೀತಿ ಇದೆ. ಒಂದು ಕಂಪೈಲರ್, ಒಂದು ಇಂಟರ್ಪ್ರಿಟರ್, ಅಸೆಂಬ್ಲರ್. ಸರ್ ಏನು ಸರ್ ಇದು ಅಂತಂದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಫಸ್ಟ್ಗೆ ಹೇಳ್ಬಿಟ್ಟೆ ಕಂಪ್ಯೂಟರ್ಗೆ ಮನುಷ್ಯರ ಭಾಷೆ ಬರಲ್ಲ ಅಂತ. ಸೊ ಕಂಪ್ಯೂಟರ್ಗೆ ನಾವು ಮಾತಾಡೋ ಭಾಷೆ ಅರ್ಥ ಮಾಡಬೇಕು ಅಂದರೆ ಅದಕ್ಕೊಂದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಬೇಕಾ? ಈಗ ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಮೊಟ್ಟ ಮೊದಲ ಬಾರಿಗೆ ವಾಸ್ಕೋ ಡ ಗಾಮ ಏನು ಭಾರತಕ್ಕೆ ಬಂದಿರ್ತಾನಲ್ವಾ, ಅವ್ನಿಗೇನು ಬಂದ ತಕ್ಷಣ ಏನು ಮಲಯಾಳಂ ಬರ್ತಾ ಇರುತ್ತಾ ಮಾತಾಡೋಕ್ಕೆ ಏನು ಜಾಮೋರಿನ್ ದೊರೆ ಹತ್ರ? ಇಲ್ಲ, ಅವನಿಗೊಬ್ಬ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಇರ್ತಾನೆ. ನೀವು ಇದನ್ನ ಪುಸ್ತಕಗಳೆಲ್ಲ ಓದಿರ್ಬೋದು. ಸೊ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ತುಂಬ ಇಂಪಾರ್ಟೆಂಟ್. ಮನುಷ್ಯರಿಗೆ ಬರೋ ಭಾಷೆ ಏನು ಕಂಪ್ಯೂಟರ್ಗೆ ಬರೋ ಭಾಷೆಗೆ ಬದಲಾಯಿಸೋಕ್ಕೆ ನಮ್ಮಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಆಗಿ 3 ರೀತಿ ಇರುತ್ತೆ. ಒಂದು ಕಂಪೈಲರ್, ಒಂದು ಇಂಟರ್ಪ್ರಿಟರ್, ಒಂದು ಅಸೆಂಬ್ಲರ್. ಇದು ಏನು ಮಾಡುತ್ತಪ್ಪ ಅಂತಂದರೆ, ಈಗ ಅರ್ಥ ಮಾಡ್ಕೊಳ್ಳಿ, ಒಂದು ನಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲೊಂದು ನಾಯಿ ಚಿತ್ರ ಬರೀತೀನಿ ನೋಡಿ, ಬೆಕ್ ಥರ ಇದೆ. ಓಕೆ, ಒಂದು ಬೆಕ್ಕು.
ಸೊ ಒಂದು ಬೆಕ್ಕಿಗೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಆ ಬೆಕ್ಕು ಅದನ್ನ ಮಾಡುತ್ತೆ. ಬೆಕ್ಕು ಕುತ್ಕೋ, ಬೆಕ್ಕು ನಿಂತ್ಕೋ, ಬೆಕ್ಕು ಓಡೋಗು ಅಂತ 3 ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ. ಸೊ 3 ಇನ್ಸ್ಟ್ರಕ್ಷನ್ ಏನೇನು? ಕೂರು, ನಿಲ್ಲು, ಓಡಿ ಹೋಗು. ಓಡಿ ಹೋಗು. ಸೊ ನಾನು ಬೆಕ್ಕಿಗೆ 3 ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೀನಿ. ಕುತ್ಕೋ, ನಿಂತ್ಕೋ, ಓಡಿ ಹೋಗು ಅಂತ 3 ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಈಗ ಅರ್ಥ ಮಾಡ್ಕೊಳ್ಳಿ, ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ಅರ್ಥ ಮಾಡಿಸ್ತಾ ಇದ್ದೀನಿ. ಇಂಟರ್ಪ್ರಿಟರ್ ಅನ್ನೋದು ಏನಿದೆ ಗೊತ್ತಾ? ಇದು ಲ್ಯಾಂಗ್ವೇಜ್ ನಾವೇನು ಬರಿತೀವಲ್ಲ, ಪ್ರೋಗ್ರಾಮ್ ಅಥವಾ ಏನು ಕೋಡ್ ಅನ್ನ ಬರೆದಿ ಇನ್ಸ್ಟ್ರಕ್ಷನ್ಸ್ ಅನ್ನ ಬರಿತೀವಲ್ವಾ, ಸೊ ಅದು ನೋಡಿ ಅರ್ಥ ಮಾಡ್ಕೊಳ್ಳಿ. ಒಂದಿಷ್ಟು ಇನ್ಸ್ಟ್ರಕ್ಷನ್ಗಳ ಗುಂಪನ್ನ ನೋಡಿ, ಇನ್ಸ್ಟ್ರಕ್ಷನ್ಗಳಿದಾವೆ, ಆ ಇನ್ಸ್ಟ್ರಕ್ಷನ್ ಗುಂಪನ್ನ ಪ್ರೋಗ್ರಾಮ್ ಅಂತ ಕರಿತೀವಿ. ಈ ಪ್ರೋಗ್ರಾಮ್ಗಳ ಗುಂಪನ್ನ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಇನ್ಸ್ಟ್ರಕ್ಷನ್ಸ್ ನ ಕೊಡ್ತೀವಲ್ವಾ, ಆ ಇನ್ಸ್ಟ್ರಕ್ಷನ್ಗಳ ಗುಂಪನ್ನ ಪ್ರೋಗ್ರಾಮ್ ಅಂತ, ಆ ಪ್ರೋಗ್ರಾಮ್ಗಳ ಗುಂಪನ್ನ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಈಗ ನನಗೆ 3 ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಲ್ವಾ ಬೆಕ್ಕಿಗೆ, ಅದನ್ನೇ ಅದು ಇನ್ಸ್ಟ್ರಕ್ಷನ್ಗಳ ಗುಂಪನ್ನು ಪ್ರೋಗ್ರಾಮ್ ಅಂತೀವಿ. ಈಗ ಆ ಪ್ರೋಗ್ರಾಮ್ ಇದೆ ಅಲ್ವಾ, ಆ ಪ್ರೋಗ್ರಾಮ್ ಅನ್ನ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡ್ತು ಅಂದ್ರೆ ಫಸ್ಟ್ ನಾನು ನೋಡಿ ಬೆಕ್ಕಿಗೆ ಕುತ್ಕೋ, ನಿಂತ್ಕೋ, ಓಡ್ ಹೋಗು ಅಂತ ಒಂದು ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದೀನಿ, ಅಥವಾ ಇನ್ಸ್ಟ್ರಕ್ಷನ್ಸ್ಗಳ ಗುಂಪನ್ನ ಕೊಟ್ಟಿದ್ದೀನಿ. ಈಗ ಆ ಬೆಕ್ಕು ಒಂದೊಂದಾಗೆ ಒಂದೊಂದು ಕೆಲಸ ಮಾಡ್ತು ಅಂದ್ರೆ ನಾನು ಫಸ್ಟ್ ಲೈನ್ ಕುತ್ಕೋ ಅಂತ ಹೇಳಿದೀನಲ್ವಾ, ಫಸ್ಟ್ ಕುತ್ಕೊಳ್ಳುತ್ತೆ. ಆಮೇಲೆ 2ನೇ ಲೈನ್ ನಿಂತ್ಕೋ ಅಂತ ಹೇಳಿದೀನಿ, ನಿಂತ್ಕೊಳ್ಳುತ್ತೆ. ಆಮೇಲೆ 3ನೇ ಲೈನ್ ಓಡೋಗು ಅಂತ ಹೇಳ್ತೀನಿ, ಓಡೋಗುತ್ತೆ. ಸೊ ಈ ತರ ಲೈನ್ ಬೈ ಲೈನ್ ಕೋಡ್ ಅನ್ನ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಅನ್ನ ಮಾಡುವಂತಹದನ್ನ ಇಂಟರ್ಪ್ರಿಟರ್ ಅಂತ ಕರಿತೀವಿ. ಸೊ ಇಂಟರ್ಪ್ರಿಟರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಲೈನ್ ಬೈ ಲೈನ್ ಅಂತ. ಹಾಗಾದ್ರೆ ಕಂಪೈಲರ್ ಏನ್ ಮಾಡುತ್ತೆ ಸರ್ ಅಂತಂದ್ರೆ, ಒಟ್ಟಿಗೆ ಎಕ್ಸಿಕ್ಯೂಟ್ ಮಾಡ್ಬಿಡುತ್ತೆ. ಅಂದ್ರೆ ಇಡೀ ಎಂಟೈರ್ ಪ್ರೋಗ್ರಾಮ್ ಅನ್ನ ಒಟ್ಟಿಗೆ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸ ಈ ಕಂಪೈಲರ್ ಮಾಡುತ್ತೆ. ಅಂದ್ರೆ ಕುತ್ಕೊ, ನಿಂತ್ಕೊ, ಓಡೋಗೋ ಅನ್ನೋದು ಒಂದು ಎಂಟೈರ್ ಪ್ರೋಗ್ರಾಮ್ ಇದೆ ಅಂದ್ರೆ ಒಟ್ಟಿಗೆ ಅದು ಕುತ್ಕೊಂಡು ನಿಂತ್ಕೊಂಡು ಓಡೋಗ್ಬಿಡುತ್ತೆ. ಸೊ ಆ ತರ ಕಂಪೈಲರ್ ಮಾಡುವಂತ ಕೆಲಸ ಏನಂದ್ರೆ, ಒಟ್ಟಿಗೆ ಎಂಟೈರ್ ಪ್ರೋಗ್ರಾಮ್ ಮಾಡೋದನ್ನ ಕಂಪೈಲರ್ ಅಂತೀವಿ. ಲೈನ್ ಬೈ ಲೈನ್ ಮಾಡುವಂಥದ್ದನ್ನ ಇಂಟರ್ಪ್ರಿಟರ್ ಅಂತೀವಿ. ಸೊ ಅಸೆಂಬ್ಲಿ ಭಾಷೆಯನ್ನ ಕಂಪ್ಯೂಟರ್ ಭಾಷೆಗೆ ಬದಲಾಯಿಸುತ್ತೆ. ಸೊ ಮುಂದಿನ ತರಗತಿಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರವಾಗಿ ಹೇಳ್ತೀನಿ. ಬಟ್ ಅರ್ಥ ಮಾಡ್ಕೊಳ್ಳಿ, ಇಂಟರ್ಪ್ರಿಟರ್ ಅಂದ್ರೆ ಲೈನ್ ಬೈ ಲೈನ್ ಕೋಡ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ಕಂಪೈಲರ್ ಅಂದ್ರೆ ಎಂಟೈರ್ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ. ಸೊ ಈಗ ಇಷ್ಟನ್ನ ಅರ್ಥ ಮಾಡ್ಕೊಂಡ್ಮೇಲೆ ಆ ಕ್ವಶನ್ಗೆ ವಾಪಸ್ ಹೋಗೋಣ. ಈಗ ನೋಡಿ, ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನು ನಾನು ಅವಾಗಲೇ ಹೇಳಿದೆ, ಎಂಟೈರ್ ಪ್ರೋಗ್ರಾಮ್ ಅನ್ನೋ ಪದ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಮಷಿನ್ ಲ್ಯಾಂಗ್ವೇಜ್ಗೆ ಬದಲಾಯಿಸೋದು ಯಾವುದು? ಇವಾಗ ನೀವೇ ಹೇಳ್ಬಿಡ್ಬೋದು, ಇಡೀ ಎಂಟೈರ್ ಪ್ರೋಗ್ರಾಮ್ ಮಾಡೋದು ಯಾವುದು? ಕಂಪೈಲರ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಸ್ನೇಹಿತರೆ, ಇನ್ನೊಂದು ಕ್ವಶನ್ ಇದೆ. ನಾನು ಅಗೇನ್ ಹೇಳ್ದಂಗೆ ಒಂದು ಕಾನ್ಸೆಪ್ಟ್ ಅನ್ನ ಕಲ್ತ್ರೆ 2 ಕ್ವಶನ್ ಆನ್ಸರ್ ಮಾಡ್ಬೋದಿತ್ತು ಈ ಒಂದು ಪೇಪರ್ನಲ್ಲಿ. ಆ ಕಂಪ್ಯೂಟರ್ ಪ್ರೋಗ್ರಾಮ್ ದ ಟ್ರಾನ್ಸ್ಲೇಟ್ ಒನ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಎಟ್ ಅ ಟೈಮ್. ನಾನು ನಿಮಗೆ ಹೇಳಿದೆ ಲೈನ್ ಬೈ ಲೈನ್, ಒನ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಎಟ್ ಅ ಟೈಮ್ ಇಂಟು ಅ ಮಷಿನ್ ಲ್ಯಾಂಗ್ವೇಜ್ ಇಸ್ ನೋನ್ ಆಸ್. ಇದು ನಿಮಗೆ ಡೈರೆಕ್ಟ್ ಆಗಿ ಗೊತ್ತು, ಇಂಟರ್ಪ್ರಿಟರ್ ಅಂತ. ಸೊ ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಕೊಡ್ಬೋದು, ಇಂಟರ್ಪ್ರಿಟರ್. ಒಟ್ಟಿಗೆ ಮಾಡೋದನ್ನ ಕಂಪೈಲರ್, ಲೈನ್ ಬೈ ಲೈನ್ ಅಥವಾ ಒನ್ ಇನ್ಸ್ಟ್ರಕ್ಷನ್ ಅಟ್ ಅ ಟೈಮ್ ಮಾಡೋದನ್ನ ಇಂಟರ್ಪ್ರಿಟರ್. ಸೊ ಈಗ ಇನ್ನೊಂದು ಸಿಂಪಲ್ ಕ್ವಶನ್ ಸ್ನೇಹಿತರೆ, ಟೈಪ್ ಆಫ್ ಕಂಪ್ಯೂಟರ್ ರಿಲೇಟೆಡ್. ಪರ್ಸನಲ್ ಅಥವಾ ಯಾವುದೋ ಒಂದು ವ್ಯಕ್ತಿ ಹೂ ಡಿಸೈನ್ಸ್ ಕಂಪ್ಯೂಟರ್ ಪ್ರೋಗ್ರಾಮ್ ಅಂಡ್ ಆಪರೇಟ್ ಮೇಂಟೈನ್ ಎಲ್ಲದನ್ನು ಮಾಡುವಂತಹ ಒಬ್ಬಂಗೆ ಏನಂತ ಕರಿತೀವಿ ಅಂದರೆ ಪೀಪಲ್ ವೇರ್ ಅಂತ ಕರಿತೀವಿ. ಸೊ ಇದೊಂದು ನೇರ ಪ್ರಶ್ನೆ, ಸುಲಭದ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಡಾಟ್ ಮ್ಯಾಟ್ರಿಕ್ಸ್ ಎಂಬುದು ಒಂದು ಪ್ರಿಂಟರ್ ಸ್ನೇಹಿತರೆ. ಸೊ ಇದು ಹೆಂಗೆ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ನಿಮಗೆ ನಾನು ಅವಾಗಲೇ ಇನ್ಪುಟ್ ಡಿವೈಸಸ್ ತೋರಿಸಿದ್ದೆ ಅಲ್ವಾ, ಈಗ ಔಟ್ಪುಟ್ ಡಿವೈಸಸ್ನ ಕೂಡ ಒಂದು ಚಿತ್ರ ಹಾಕಿದ್ದೀನಿ ನೋಡಿ. ಮಾನಿಟರ್ ಕೂಡ ಒಂದು ಔಟ್ಪುಟ್ ಡಿವೈಸ್, ಯಾಕಂದ್ರೆ ಮಾನಿಟರ್ ನಮಗೆ ಹೊರಗೆ ಬರ್ತದೆ, ಸಿಗ್ನಲ್ ಹೊರಗೆ ಬರ್ತಾ ಇದೆ ಕಂಪ್ಯೂಟರಿಂದ, ಔಟ್ಪುಟ್ ಡಿವೈಸಸ್. ಮಾನಿಟರ್ನಲ್ಲಿ ಹಲವಾರು ಥರ ಇದೆ. CRT ಇದೆ, ಕ್ಯಾಥೋಡ್ ರೇ ಟ್ಯೂಬ್. LCD ಇದೆ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. LED ಇದೆ, ಲೈಟ್ ಎಮಿಟಿಂಗ್ ಡಯೋಡ್. 3D ಮಾನಿಟರ್ ಇದೆ, TFT ಇದೆ, ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್. ಪ್ರಿಂಟರ್ ಅಲ್ಲಿ ಇಂಪ್ಯಾಕ್ಟ್ ಮತ್ತು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತಿದೆ. ಇಂಪ್ಯಾಕ್ಟ್ ಅಲ್ಲಿ ಡಾಟ್ ಮ್ಯಾಟ್ರಿಕ್ಸ್, ಡೇಸಿ ವಿಲ್ ಪ್ರಿಂಟರ್ ಈ ತರ ಇದೆ. ಇದು ಸರ್ ಏನ್ ಸರ್ ಅದು ಇಂಪ್ಯಾಕ್ಟ್ ಅಂದ್ರೆ, ಪ್ರಿಂಟರ್ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಾ ನಿಮ್ಗೆ? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಜೆರಾಕ್ಸ್ ಅಂಗಡಿ ತಗ್ಸ್ಕೊತಾ ಇರ್ತೀರಾ, ಅಣ್ಣ ಈ ಜೆರಾಕ್ಸ್ ಮಷೀನು ಪ್ರಿಂಟರ್ ಮಷೀನ್ ಹೆಂಗ್ ವರ್ಕ್ ಆಗುತ್ತೆ? ಆ ಟೋನರು ನೋಡಿದ್ರೆ ಪುಡಿ ಇರುತ್ತೆ ಇಂಕು, ಸೊ ಅದ್ ನೋಡಿದ್ರೆ ಕಲರ್ ಇಂಕು ಒಂದೇ ಬಣ್ಣ ಹಾಕಿದ್ರೆ ಹೆಂಗ್ ಬರ್ತೈತೆ ಸರ್ ಅಂತಂದ್ರೆ, ಸೊ ನೋಡಿ ಪ್ರಿಂಟರ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಗೊತ್ತಿರಬೇಕು. 2 ತರ ಪ್ರಿಂಟರ್ ಇದೆ. ಇಂಪ್ಯಾಕ್ಟ್ ಅಂದ್ರೆ ತಾಕಂಡ್ ಪ್ರಿಂಟ್ ಮಾಡೋಂಥದ್ದು, ನಾನ್ ಇಂಪ್ಯಾಕ್ಟ್ ಅಂದ್ರೆ ತಾಗಿಲ್ದಂಗೆ ಆಗೋಂಥದ್ದು. ಇದರಲ್ಲಿ ಇಂಕ್ ಜೆಟ್ ಅಂತ, ಅಂದ್ರೆ ಇಂಕ್ ಅನ್ನ ಜೆಟ್ ರೀತಿ ಚಿಮ್ಮುತ್ತೆ. ಅಥವಾ ಲೇಸರ್ ಪ್ರಿಂಟರ್ ಕೇಳಿರ್ತೀರ, ಸುಮಾರು ಜನ ಈಗ ಅದನ್ನೇ ಬಳಸ್ತಿರ್ತಾರೆ, ಲೇಸರ್ ಪ್ರಿಂಟರ್.
ಸೊ ಅದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಇಂಪ್ಯಾಕ್ಟ್ ಪ್ರಿಂಟರ್ ಎಲ್ಲಿ ನೋಡಿದೀವಿ ಸರ್ ಅಂತಂದ್ರೆ, ನೀವು ಸಾಮಾನ್ಯವಾಗಿ ಪೋಸ್ಟ್ ಆಫೀಸಲ್ಲಿ ಸ್ಪೀಡ್ ಪೋಸ್ಟ್ ಮಾಡ್ಲಿಕ್ಕೆ ಹೋದಾಗ ಅದಿಂಗೆ ಕ್ಯೂ ಅಂತ ಹೇಳ್ಬಿಟ್ಟು ಹಿಂಗೆ ತಾಕೊಂಡು ಪ್ರಿಂಟ್ ಆಗ್ತಾ ಇರುತ್ತಲ್ಲೋ ಅದು ಇಂಪ್ಯಾಕ್ಟ್ ಪ್ರಿಂಟರ್ ಅನ್ಬೋದು. ಅದರಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರು, ಡೈಸಿ ವೀಲ್ ಪ್ರಿಂಟರು, ಈ ಥರ ಹಲವಾರು ಥರ ಬರುತ್ತೆ. ಇನ್ನು ಪ್ಲಾಟರ್, ಇದು ಸಾಮಾನ್ಯವಾಗಿ ನೀವು ಕ್ಯಾಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಮಾಡ್ತಾ ಬಳಸ್ತಿರ್ತೀರಾ. ಸ್ಪೀಕರ್ ನೋಡಿ, ಸ್ಪೀಕರಿಂದ ಔಟ್ಪುಟ್ ಹೊರಗೆ ಬರ್ತಾ ಇದೆ, ಸೊ ಇದು ಔಟ್ಪುಟ್ ಡಿವೈಸ್. ಹೆಡ್ಫೋನ್ಸ್ ಔಟ್ಪುಟ್ ಹೊರಗೆ ಬರ್ತಾ ಇದೆ, ಔಟ್ಪುಟ್ ಡಿವೈಸ್. ಪ್ರೊಜೆಕ್ಟರ್ ಲೈಟು ಹೊರಗೆ ಬರ್ತೈತೆ, ಔಟ್ಪುಟ್ ಡಿವೈಸ್. ಸೊ ಇವೆಲ್ಲ ಔಟ್ಪುಟ್ ಡಿವೈಸಸ್. ಈಗ ಇದನ್ನು ತಿಳ್ಕೊಂಡ್ಬಿಟ್ಟು ಈ ಕ್ವಶನ್ನ ಆನ್ಸರ್ ಮಾಡೋದಾದರೆ, ಡಾಟ್ ಮ್ಯಾಟ್ರಿಕ್ಸ್ ಅನ್ನೋದು ಒಂದು ಪ್ರಿಂಟರ್. ಆ ಟೈಪ್ಸ್ನೆಲ್ಲ ಡೀಟೇಲ್ಡ್ ಆಗಿ ನಮ್ಮ ನೋಟ್ಸ್ನಲ್ಲಿ ಕೊಡಲಾಗಿದೆ, ಸೊ ಒಮ್ಮೆ ಚೆಕ್ ಮಾಡಿ. ಈಗ ಮತ್ತೆ ಫಸ್ಟ್ ಚಾಪ್ಟ್ರಿಗೆ ಹೋದ ಸ್ನೇಹಿತರೆ, ಈ ಪೇಪರ್ನಲ್ಲಿ ಮತ್ತೆ ಹೊಸ ಚಾಪ್ಟ್ರಿಗೆ ಮತ್ತೆ ಹೋಗ್ತಾನೆ. ಸೊ ಮೊದಲ ಸಾರ್ವಜನಿಕವಾಗಿ ಲಭ್ಯವಾದ ಮೈಕ್ರೋ ಪ್ರೊಸೆಸರ್ ಚಿಪ್ನ ಹೆಸರೇನು ಅಂದರೆ, ಏನು ಟೆಡ್ ಹಾಫ್ ಮಾಡಿರುವಂತಹ ಇಂಟೆಲ್ 4004 ಪ್ರೊಸೆಸರ್. ನೇರ ಪ್ರಶ್ನೆ, ಆಪ್ಷನ್ ಸಿ. ಸೊ ನೋಡಿ, ಇದರ ಒಳಗೆ ಜೋಡಣೆಯಾಗಿದೆ ಎನ್ನಲಾದ ಸಣ್ಣ ಅಥವಾ ಜಾಣ ಸಾಧನಗಳನ್ನು ಎಂದು ಕರೆಯಲಾಗುತ್ತೆ. ಅ ಸ್ಮಾಲ್ ಆರ್ ಇಂಟೆಲಿಜೆಂಟ್ ಡಿವೈಸಸ್ ಇಸ್ ಸೋ ಕಾಲ್ಡ್ ಬಿಕಾಸ್ ಇಟ್ ಕಂಟೈನ್ಸ್ ವಿತ್ ಇನ್ ಇಟ್ ಈಸ್ ಅ ಕಾಲ್ಡ್ ಅಂತ. ಇದು ನೇರ ಕ್ವಶನ್, ಟೈಪ್ಸ್ ಆಫ್ ಕಂಪ್ಯೂಟರ್ ಮೇಲೆ ಮೈಕ್ರೋ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು. ಸೊ ಡೈರೆಕ್ಟ್ ಕ್ವಶನ್. ಇಲ್ಲಿ ನಿಮಗೆ ಟೈಪ್ಸ್ ಆಫ್ ಕಂಪ್ಯೂಟರ್ನ ಒಂದು ಚಿತ್ರವನ್ನು ಹಾಕಿದ್ದೀನಿ, ಫ್ಲೋ ಚಾರ್ಟನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡಿ. ಮೇನ್ ಫ್ರೇಮ್ ಸಾಮಾನ್ಯವಾಗಿ ಏರ್ಪೋರ್ಟ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ ಬಳಸ್ತಾರೆ. ದೊಡ್ಡ ಪ್ರೊಸೆಸರ್, ದೊಡ್ಡ ಒಂದು ಸರ್ವರ್ ಆಗಿ ವರ್ಕ್ ಮಾಡುತ್ತೆ. ಮಿನಿ ಕಂಪ್ಯೂಟರ್ ಸ್ವಲ್ಪ ಸಣ್ಣ ಗಾತ್ರದಲ್ಲಿರುತ್ತೆ. ಇದು ಉದಾಹರಣೆಗೆ ಪ್ರಿಂಟಿಂಗ್ ಅಂಗಡಿಗಳಲ್ಲಿ ನೋಡಿರ್ತೀರಾ, ಕ್ಯಾಡ್ ಡ್ರಾಯಿಂಗ್ ಮಾಡ್ಲಿಕ್ಕೆ ಬಳಸಿರ್ತೀರಾ. ಮೈಕ್ರೋ ಕಂಪ್ಯೂಟರ್ ನಾವೆಲ್ಲ ಬಳಸೋ ಅಂಥದ್ದು, ಡೆಸ್ಕ್ಟಾಪ್ ಮತ್ತು ಪೋರ್ಟಬಲ್ ಕಂಪ್ಯೂಟರ್ನ ಬಳಸ್ತೀವಿ. ಸೂಪರ್ ಕಂಪ್ಯೂಟರ್ ಅಂತ ಇದೆ. ಸೊ ಈ ಥರ ಟೈಪ್ಸ್ ಆಫ್ ಕಂಪ್ಯೂಟರ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮೈಕ್ರೋ ಕಂಪ್ಯೂಟರನ್ನು ಇಲ್ಲಿ ಕೇಳಲಾಗಿದೆ. ಸೊ ಸ್ನೇಹಿತರೆ, ನೀವೇ ನೋಡಿದ್ದೀರಾ, ನಾನು ನಿಮಗೆ ಕಾನ್ಸೆಪ್ಟನ್ನು ಕೂಡ ಹಾಗೆ ಬಿಡಿಸಿ ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ಬಟ್ ಓವರ್ ಆಲ್ ಆಗಿ ಕಂಪ್ಯೂಟರ್ ತುಂಬ ಸುಲಭ ಇದೆ ಸ್ನೇಹಿತರೆ. ನೀವು ಯಾರ್ಯಾರು ಶಿಕ್ಷಕರ ನೇಮಕಾತಿಗೆ ಗುರಿಯನ್ನು ಇಟ್ಕೊಂಡಿದ್ದೀರಾ, ಕಂಪ್ಯೂಟರ್ ಸಾಕ್ಷರತೆ ಅಥವಾ ಏನು ಕಂಪ್ಯೂಟರ್ ಪ್ರಬುದ್ಧತೆ ಅಂತ ಕೊಟ್ಟಿದ್ದಾನೆ ಪೇಪರ್ನಲ್ಲಿ. ಕಂಪ್ಯೂಟರ್ ಲಿಟ್ರಸಿ 10ರಿಂದ 15 ಕ್ವಶನ್ ತನಕ ಇದರಲ್ಲಿ ಬರುತ್ತೆ. ಸೊ ಇದನ್ನು ನೀವು ಚೆನ್ನಾಗಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, GK ಹಾಗೂ ನಿಮ್ಮ ಮೆಥಡನ್ನು ಚೆನ್ನಾಗಿ ಮಾಡಿದ್ರೆ ನೀವು ಪಕ್ಕ ನೇಮಕಾತಿ ಆಗ್ತೀರಾ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿಗೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದಲ್ಲಿ, ಸೊ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಓನ್ಲಿ TET ಬ್ಯಾಚ್ ಇದೆ ಸ್ನೇಹಿತರೆ. ಸೊ ನೀವೇನು CTET ಆಗಿರ್ಬೋದು, ಕರ್ನಾಟಕ TET ಆಗಿರ್ಬೋದು, ಅದರಲ್ಲಿ ಪೇಪರ್ 1 ಪೇಪರ್ 2 ಅಭ್ಯರ್ಥಿಗಳಾಗಿರ್ಬೋದು. ಪೇಪರ್ 1 1ರಿಂದ 5ನೇ ತರಗತಿ, ಪೇಪರ್ 2 6ರಿಂದ 8ನೇ ತರಗತಿಗಿರುತ್ತೆ. ಸೊ ಆ ಓನ್ಲಿ TET ಬ್ಯಾಚಿಗೆ ಬೇಕಾದರೂ ಜಾಯ್ನ್ ಆಗ್ಬೋದು. ಅಥವಾ TET ಜೊತೆಗೆ ಸರ್ ನಂಗೆ ಪ್ರೈಮರಿ ಸ್ಕೂಲ್ ಟೀಚರ್ 1ರಿಂದ 5ನೇ ತರಗತಿ ಬ್ಯಾಚನ್ನು ಹೇಳ್ಕೊಡಿ ಅಂದರೆ ಅದಕ್ಕೆ ಪ್ರತ್ಯೇಕ ಬ್ಯಾಚ್ ಇದೆ. ಇನ್ನು TETನೂ ಆಗಿ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್, ಏನು GPT ಅಂತ ಕರಿತೀವಲ್ವ, 6ರಿಂದ 8ನೇ ತರಗತಿ, ಆ ಒಂದು ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕ ಬ್ಯಾಚ್ ಆಗಿರ್ಬೋದು. ಹಾಗೆ ಇಲ್ಲ ಸರ್ ನಾನು TETನೇ ಪಾಸ್ ಆಗಿಲ್ಲ ಸರ್ ಈ ಸರಿ, ಏನು 97,000 ಜನ ಆಗವ್ರೆ, ನಾನು ಅದರಲ್ಲಿ ಆಗಿರಲಿಲ್ಲ, ಬಟ್ ನನಗೂ ಕೂಡ ಟೀಚರ್ ಆಗೋ ಕನಸಿದೆ, ಮತ್ತೆ TET ಯಾವಾಗ ಕರೀತಾನೆ ಗೊತ್ತಿಲ್ಲ, CTET ನಾನು ಕಟ್ಟಿಲ್ಲ, ಅಂದರೂ ನಾನು ಟೀಚರ್ ಆಗಬೇಕು ಅಂದರೆ ಸ್ನೇಹಿತರೆ ನಿಮಗೆ ಒಳ್ಳೆ ಅವಕಾಶ. HSTR ಹೈಸ್ಕೂಲ್ ಟೀಚರ್ 8ರಿಂದ 10ನೇ ತರಗತಿ ಇದೆ. ಇದಕ್ಕೆ ಯಾವುದೇ ರೀತಿ TET ಇಲ್ಲ, ಡೈರೆಕ್ಟ್ ಒಂದೇ ಎಕ್ಸಾಮ್ ಇರುತ್ತೆ. ಆ ಒಂದು HSTR ಪ್ರಶ್ನೆ ಪತ್ರಿಕೆನೇ ನಾನು ಇವತ್ತು ಬಿಡಿಸಿದ್ದು. ನೀವು ಕೂಡ ನೋಡಿದ್ದೀರಾ, ಪೇಪರ್ ತುಂಬ ಸುಲಭ ಇರುತ್ತೆ ಪೇಪರ್. ಸೊ ಹಾಗಾಗಿ ಇದಕ್ಕೆ ತಯಾರಿ ನಡೆಸ್ಬೋದು. ಅಥವಾ ಸರ್ ನಂಗೆ TET ಬೇಡ, ಬರೀ PSTR ಅಥವಾ ಬರೀ GPSTR ಅಥವಾ ಬರೀ HSTR ಬೇಕು ಅಂದರೆ ಅದಕ್ಕೂ ಕೂಡ ಪ್ರತ್ಯೇಕ ಬ್ಯಾಚಸ್ ಇರುತ್ತೆ. ಸೊ ಸ್ನೇಹಿತರೆ, ನಮ್ಮಕ್ಕೆ ಒಂದು ಪ್ರತ್ಯೇಕ ಮೆಥಡಾಲಜಿಗೆ ಪ್ರತ್ಯೇಕ ಸ್ಟಡಿ ಮೆಟೀರಿಯಲ್ಸ್ ಅನ್ನ ನೀಡಲಾಗುತ್ತೆ. ಸೊ ಒಂದು ಡೀಟೇಲ್ಡ್ ಸ್ಟಡಿ ಮೆಟೀರಿಯಲ್ ಮಾರುಕಟ್ಟೆಯಲ್ಲಿ ಯಾವ್ದು ಲಭ್ಯ ಇದೆ, ಎಲ್ಲ ಒಂದು ಆಥರ್ ಬುಕ್ಸ್ ಇದೆ, ಸ್ಕೂಲ್ ಬುಕ್ಸ್ ಇದೆ, ತಮಿಳುನಾಡು ಬೋರ್ಡ್ ಏನಿದೆ ಎಲ್ಲದನ್ನ ರೆಫರ್ ಮಾಡಿ ಕಂಪೈಲ್ ಮಾಡಿ ಒಂದು ಅದ್ಭುತ ಮೆಟೀರಿಯಲ್ಸ್ ಅನ್ನ ನಾವು ಮಾಡಿದ್ದೇವೆ. ಅದಕ್ಕೂ ಪ್ರಮುಖವಾಗಿ ಮೆಥಡಾಲಜಿ, ಪೆಡಾಗೋಗಿಯನ್ನು ಕೂಡ ಇನ್ಕ್ಲೂಡ್ ಮಾಡಿದೆ. ಸೊ ಜೊತೆಗೆ ಟೆಸ್ಟ್ ಸೀರೀಸ್ ಸ್ನೇಹಿತರೆ, ಅಂದ್ರೆ ಒಂದು ಪ್ರತ್ಯೇಕ ಎಕ್ಸಾಮಿಗೆ ನೀವು ಟೆಸ್ಟ್ ಸೀರೀಸ್ ಅನ್ನ ಬರೀತಾ ಹೋದ್ರೆ ನೀವು ಇನ್ನೂ ಎಷ್ಟು ಪ್ರೋಗ್ರೆಸ್ ಆಗ್ತಾ ಇದೆ, ನೀವು ಯಾವ್ದ್ರಲ್ಲಿ ಲ್ಯಾಕ್ ಆಗ್ತಾ ಇದ್ದೀರಾ, ಪ್ರತಿಯೊಂದನ್ನು ಕೂಡ ಗಮನಿಸಬಹುದು. ಹಾಗೆ ಕಾನ್ಸೆಪ್ಟ್ ಟೆಸ್ಟ್ ಒಂದೊಂದು ಪಾಠ ಆಗ್ತಿದ್ದಂಗೆ ಅದ್ರದ್ದು, ಈಗ ವಿಜಯನಗರ ಸೋಷಿಯಲ್ ಮೆಥಡ್ ಅವ್ರಿಗೆ ವಿಜಯನಗರ ಸಾಮ್ರಾಜ್ಯ ಚಾಪ್ಟರ್ ಆಯ್ತಪ್ಪ, ಅದ್ರ ಬಗ್ಗೆನೇ ಒಂದು 100 ಅಂಕದ್ದು ನೀವು ಟೆಸ್ಟ್ ಬರೆದ್ಬಿಟ್ರೆ ನಿಮ್ಮ ಹಿಡಿತ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ನೀವು ಆ ಕಾನ್ಸೆಪ್ಟ್ನಲ್ಲಿ ಎಷ್ಟು ವರ್ಕ್ ಮಾಡ್ಬೇಕನ್ನೋದು ಗೊತ್ತಾಗುತ್ತೆ. ಸೊ ಅದಾಗಿರ್ಬೋದು. 1,000ಕ್ಕೂ ಹೆಚ್ಚು ಆನ್ಲೈನ್ ಎಕ್ಸಾಮ್ಗಳು ಸ್ನೇಹಿತರೆ, 1,00,000ಕ್ಕೂ ಹೆಚ್ಚು ಪ್ರಶ್ನೆಗಳು ಸ್ನೇಹಿತರೆ ನಮ್ಮ ಅಚೀವರ್ಸ್ ಅಕಾಡೆಮಿ ವೆಬ್ಸೈಟ್ನಲ್ಲಿದೆ. ಸೊ ಅದರ ಆಕ್ಸೆಸ್ ನಿಮಗೆ ಸಿಗುತ್ತೆ. ಸೊ ಇವೆಲ್ಲ ಬ್ಯಾಚಸ್ಗಳಿಗೆ ನೀವೇನಾದರೂ ಮುನ್ನೋಡ್ತಾ ಇದ್ರೆ ಸ್ನೇಹಿತರೆ, ಇದೇ ಸಂಕ್ರಾಂತಿ ಆಫರ್ ನಡೀತಾ ಇದೆ. 10% ರಿಯಾಯಿತಿಯನ್ನು
ಕೊಡಲಾಗ್ತಾ ಇದೆ. ಸೊ ನೀವೇನಾದ್ರೂ ಶಿವಮೊಗ್ಗದಲ್ಲಿ BEd ಕಾಲೇಜ್ ಏನಾದ್ರು ಓದಿದ್ರೆ ನಿಮಗೆ ಇನ್ನು ಕೂಡ ಹೆಚ್ಚುವರಿ ಡಿಸ್ಕೌಂಟ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಭೇಟಿ ನೀಡಿ. ಸೊ ನೀವು ಭೇಟಿ ಮಾಡಬೇಕಿರುವಂತ ಸ್ಥಳ ಅಚೀವರ್ಸ್ ಟ್ರಸ್ಟ್, ಅಚೀವರ್ಸ್ ಕೋಚಿಂಗ್ ಸೆಂಟರ್, ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸ್ ನಲ್ಲಿ, ಜಿಲ್ಲಾ ಪಂಚಾಯತ್ ಕಚೇರಿ, ವಾಟರ್ ಟ್ಯಾಂಕ್ ಹತ್ತಿರ. ಸತತ 11 ವರ್ಷ ಸ್ನೇಹಿತರೆ, 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿಕೊಂಡು ಬರ್ತಿರುವಂತಹ ನಮ್ಮ ಅಚೀವರ್ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡಬಹುದು. ಸರ್ ನಮಗೆ ಭೇಟಿ ನೀಡಕ್ ಆಗ್ತಾ ಇಲ್ಲ, ಮಾಹಿತಿ ಕೊಡಿ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಸೊ ಇದೇ ರೀತಿ HSTR ಸರ್ ಸಿಲೆಬಸ್ ಬಗ್ಗೆ ಹೇಳಿ, ಬುಕ್ಸ್ ಬಗ್ಗೆ ಹೇಳಿ, ಅಥವಾ GPSTR ಹೇಳಿ, ಏನೇ ವಿಷಯ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಧನ್ಯವಾದಗಳು.